ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ತಲಕಟ್ಟುಗಳ ವಚನಗಳ ಪೈಕಿ, ಶಟಸ್ಥಲ ವಚನಗಳ ಪೈಕಿ ಮಹೇಶ್ವರನ ಪ್ರಸಾದಲಿಂಗಿ ಸ್ಥಳ ಅಂದರೆ ಶರಣಸ್ಥಳ, ತತ್ಸಂಬಂಧಿ ಎರಡನೇ ವಚನದ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅಂತಂದ್ರೆ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ. ಈ ಒಂದು ಪ್ರಸಾದಗಳನ್ನು ಮಾಡುವಲ್ಲಿ ಒಳಗ ಯಾವ ಒಂದು ತಳಮಳಗಳು, ಚಿಂತೆಗಳು, ಕೊರಗುಗಳು, ಕೊರತೆಗಳು ಏನು ಇರಬಾರದು, ಉತ್ಸಾಹಭರಿತವಾಗಿ ಮಾಡಬೇಕು ಅನ್ನೋಂಥ ವಿಚಾರ ಹೇಳಿ, ಶುದ್ಧ ಸಿದ್ಧ ಪ್ರಸಿದ್ಧವನೊಡಗೂಡಿ ಇದು ಹೆಂಗೆ ಮಾಡಬೇಕು ಅಂತ ಹೇಳಿದರು. ಹೇಳಿದ್ಮೇಲೆ ಭಕ್ತಿ ಪದಾರ್ಥವಾಗಿ ಸುಶಬ್ದ ಮುಖದಿಂದ ಬಂದು ಪ್ರಸಿದ್ಧ ಮುಖಕ್ಕೆ ನೀಡಬಹುದಯ್ಯ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವನ್ನು ಭಕ್ತಿ ಪದಾರ್ಥವಾಗಿ ಸುಶಬ್ದ ಮುಖದಿಂದ ಬಂದು ಪ್ರಸಿದ್ಧ ಮುಖಕ್ಕೆ ನೀಡಬಹುದಯ್ಯ. ಸಂದೇಹ ತಾಳಲಾಗದು. ಇದು ಭಕ್ತ ಮಹೇಶ್ವರರಿಗೆ ಒಂದೇ ನಿರ್ಣಯ, ಇಬ್ಬರಿಗೆ ಒಂದೇ ನಿರ್ಣಯ, ಇಬ್ಬರುಗಳನ್ನು ಸಂದೇಹ ಇರಬಾರದು. ಕೊಟ್ಟಲ್ಲಿ ಅದೇನಂತಂದ್ರೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಇಬ್ರು ಅಗದಿ ಸಂತೋಷದಿಂದ ಈ ಕೆಲಸ ಮಾಡಬೇಕಾಗ್ಯದ. ಅದೆಂತಂದೋಡೆ ಭಕ್ತಿ ರೂಪೇ ಗುರು ರೂಪು, ಗುರು ರೂಪೇ ಭಕ್ತಿ ರೂಪ. ಭಕ್ತಿ ಅಲ್ಲ, ಭಕ್ತ ರೂಪೇ ಗುರು ರೂಪ, ಗುರು ರೂಪೇ ಭಕ್ತ ರೂಪ. ಗುರುವೇ ಭಕ್ತ, ಭಕ್ತನೇ ರೂಪ. ಗುರು ಅಂದಂಗ ನೋಡ್ರಿ ಎಷ್ಟು ಚಂದ ಹೇಳ್ರಿ ಮಾತು. ಇಬ್ರು ಒಂದೇ, ಬೇರೆ ಅಲ್ಲವೇ ಅಲ್ಲ. ರೂಪೆಂಬುದಾಗಿ ಆ ಭಕ್ತಂಗೆ ಭವಿ ನೇಮಸ್ಥರು ಸಲ್ಲರಯ್ಯ. ಗುರು ರೂಪ, ತನ್ನ ರೂಪ ಅದೇನದಲ್ರಿ, ಒಂದು ಹಾಡೋದಲ್ಲ, ತನ್ನ ರೂಪ ಜಂಗಮವನ್ನು ಪೂಜೆ ಮಾಡುವಂತ ಭಕ್ತ ಆರು ಸಾಟಿ ಲಿಂಗವೇ ಅಂತಂದದ ನೋಡ್ರಿ, ಅದು ಹಾಡ. ಆರು ಸಾಟಿ ಲಿಂಗವೇ, ಕೇಳಿರಿಲ್ಲ ಅದು ಹಾಡ? ನೆನಪು ಬರಲ್ಲು. ತನ್ನ ರೂಪು ಜಂಗಮವನ್ನು ಪೂಜೆ ಮಾಡುವಂತ ಭಕ್ತ, ತನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಧನ್ಯನವನು ಧರೆಯೊಳಗ ಆತಗಾರು ಸಾಟಿ ಲಿಂಗವೇ ಅಂತ ಒಂದು ಹಾಡ. ತನ್ನ ರೂಪ ಜಂಗಮವನು ಬಹಳ ಒಂದು ದೊಡ್ಡ ಅರ್ಥ ಅದ ಅದ್ರೊಳಗ. ಜಂಗಮನ ಪೂಜೆ ಮಾಡ್ಲಕತ್ತನಂದ್ರ ತನ್ನ ರೂಪ, ತನ್ನನ್ನೇ ಪೂಜೆ ಮಾಡ್ಕೊಳಕತ್ತನಂತ. ತನ್ನ ರೂಪ ಜಂಗಮವನು ಪೂಜೆ ಮಾಡುವಂತ ಭಕ್ತ ಧನ್ಯನವನು ಧರೆಯೋಳಾತಗ ಆರು ಸಾಟಿ ಲಿಂಗವೇ ಅಂತ ಒಂದು ಹಾಡೋದು. ತನ್ನ ಅಂತ ಅನ್ನೋದ್ರ ಜಾಗದಾಗ ಏನದ, ನಿನ್ನ 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 ತನ್ನ ಅಲ್ಲ, ನಿನ್ನ
ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಧನ್ಯನವನು ಧರೆಯೊಳಾತಗಾರು ಸಾಟಿ ಲಿಂಗವೇ. ಜಂಗಮನಿಗೆ ಲಿಂಗ ಅಂತ ತಿಳ್ಕೊಂಡು ಲಿಂಗ ಪೂಜಾ ಮಾಡುವಲ್ಲಿ ಜಂಗಮನಿಗೆ ಕುಂದಿರಿಸಿ ಪೂಜೆ ಮಾಡ್ತಾನಲ್ಲ, ಆ ಭಕ್ತ ಧನ್ಯ. ಅವನಿಗೆ ಯಾರು ಸರಿಸಮರಲ್ಲ ಅನ್ನೋದು. ನಿನ್ನ ರೂಪ, ತನ್ನ ರೂಪ ಅಲ್ಲದು, ನಿನ್ನ ರೂಪ ಜಂಗಮವನು ಪೂಜೆ ಮಾಡುವಂತಹದ್ದು. ಹಾಡ ಸಿಗ್ತದೆ ಎಲ್ಲ ಒಂದ್ ಕಡೆ ಅದ, ಬಹಳ ಚಂದದ ಹಾಡಕತ್ರಿ. ಅದು ನಿಮ್ಗೆ ಕಲಿಸ್ತೀನಿ. ಅದು ಚಲೋ ಅದಲ್ರಿ ಅರ್ಥ ಇದು. ನಿನ್ನ ರೂಪು ಜಂಗಮವನು ಪೂಜೆ ಮಾಡುವಂತ ಭಕ್ತ ಧನ್ಯನವನು ಧರೆಯೊಳಾತಗಾರು ಸಾಟಿ ಲಿಂಗವೇ ಅಂತ ಲಿಂಗವನ್ನು ಹಿಡ್ಕೊಂಡು ಹಾಡೋದು. ಜಂಗಮಾರ್ತನೆ ಮಾಡಿದ್ರ ತನ್ನ ಅರ್ಥನೆ ಮಾಡಿದಂಗೆ ಆಗ್ತದ ಅನ್ನೋದು ಬಹಳ ದೊಡ್ಡ ಅರ್ಥದ ಹಾಡೋದು ಅದು. ಅದಕ್ಕಿಲ್ಲಿ ಕೊಡುವಲ್ಲಿ ಕೊಂಬುವಲ್ಲಿ ತಳಮಳ ಇರಬಾರದು ಅನ್ನಂತದೇ ಭಕ್ತ ಜಂಗಮರು. ಏನು ಅವ ಕೊಡ್ತಾನ ಅವ ಸಂತೋಷಲಿಂತ ಕೊಡಬೇಕು, ಅವ ಕೊಟ್ಟದ್ದು ಇವ ಸಂತೋಷಲಿಂತ ತಗೋಬೇಕು. ಅವ ಕೊಟ್ಟದ್ರ ಬಗ್ಗೆ ಇವ ಭಿನ್ನ ಭಾವ ತಾಳಬಾರದು, ಅವನಿಗೆ ಕೊಡೋದಕ್ಕೆ ಇವ ಲೆಕ್ಕ ಹಾಕಬಾರ್ದು. ಇಬ್ಬರಿಗೆ ಒಂದೇ ಆದೇಶ, ತಳಮಳ ಇರಬಾರ್ದು, ಇಬ್ಬರಿಗೆ ತಳಮಳ ಇರಬಾರ್ದು. ಏನು ವಾಕ್ಯ ಹೇಳ್ತಾರೆ ನೋಡ್ರಿ ಅವ್ರು. ಸಂದೇಹ ತಾಳಲಾಗದು, ಇದು ಭಕ್ತ ಮಹೇಶ್ವರರಿಗೆ ಒಂದೇ ನಿರ್ಣಯ. ಅದೇಂತೆಂದೊಡೆ ಭಕ್ತರೂಪೇ ಗುರುರೂಪ, ಗುರುರೂಪೇ ಭಕ್ತರೂಪ, ಇಬ್ರು ಒಂದೇ. ಆ ಭಕ್ತಂಗೆ ಭವಿ ನೇಮಸ್ಥರು ಸಲ್ಲರಯ್ಯ ಅಂತ ಭಕ್ತನಿಗೆ ಭವಿಗಳು ಅಂತಂದ್ರ ಇವು ಗುರು ಲಿಂಗ ಜಂಗಮ ಏನು ಗೊತ್ತಿರ್ಲಾರ್ದವ್ರು, ಅಷ್ಟವರ್ಣ ಪಂಚಾಚಾರ ಶಟಸ್ಥಲ ಗೊತ್ತಿರ್ಲದಂತ ದಾರಿಯೊಳಗೆ ಇರ್ಲಾರ್ದವ್ರು ಅವನಿಗೆ ಸರಿ ಅಲ್ಲ, ಅವ್ರಿಗೆ ಸಲ್ಲಂಗಿಲ್ಲ. ಭವಿ ಮತ್ತೆ ಸ್ವಪ್ನನ್ಯ ದೃಷ್ಟ. ಸ್ವಪ್ನನ್ಯ ದೃಷ್ಟ ಅಂತಂದ್ರೆ ಏನು? ಅನ್ಯ ದೃಷ್ಟ. ಕನಸಿನಲ್ಲಿ ಸಹಿತ ಸ್ವಪ್ನ ಅನ್ಯ ದೃಷ್ಟ ಅಂತಂದ್ರ ಕನಸಿನಲ್ಲಿ ಸಹಿತ ತನ್ನಿಂದ ಭಿನ್ನ ಅಂತೇಳಿ ತಿಳ್ಕೊಳ್ಳಂತ ಒಂದು ಭೇದ ಇರೋಂಥವ್ರು. ಮತ್ತೆ ಇವರು ಭವಿಗಳು ಅಂತಂದ್ರ ಈ ದಾರ್ಯಾಗ ಇರ್ಲಾರ್ದವ್ರು, ಉದ್ಧಾರ ಆಗ್ಬೇಕನ್ನ ದಾರ್ಯಾಗ ಇರ್ಲಾರ್ದವ್ರು. ಇಲ್ಲಿ ಮತ್ತೆ ಬೇರೆ ಬೇರೆ ಜಾತಿ ಅವು ಎಲ್ಲ ಬರ್ದಾರ, ಅವೇನು ಹೇಳೋದು ಬೇಡ. ಈ ದಾರಿಯೊಳಗೆ ಇರ್ಲಾರ್ದವ್ರು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಈ ಮಾರ್ಗದಾಗಿರೋದು ಒಂದು. ಮತ್ತೆ ಬೇರೆ ಯಾವುದೋ ಒಂದು ಪದ್ಧತಿ ಒಳಗೆ ದೇವರನ್ನ ಗುರುಗಳನ್ನ ಪಾಲಿಸ್ತಿದ್ರು ಅಂತಂದ್ರೆ ಅವರೆಲ್ಲರಿಗೆ ನಾವು ಗೌರವಿಸಬೇಕು. ಎಲ್ಲಿ ದೇವರು ಇಲ್ಲ, ಎಲ್ಲಿ ಗುರು ಇಲ್ಲ, ಎಲ್ಲಿ ಶಾಸ್ತ್ರ ಇಲ್ಲ, ಅವರನ್ನೇ ನಾವು ಭವಿಗಳನ್ಬೇಕು. ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲ, ಗುರು ಇಲ್ಲ, ಅವರಿಗೆ ನಾವು ಭವಿಗಳನ್ಬೇಕು. ಆ ಭವಿಗಳು ಏನದರಂತಂದ್ರ ಅವರ ಪರಂಪರೆಯಲ್ಲಿ ಅಲ್ಲಿ ಗುರು ಶಾಸ್ತ್ರ ಮತ್ತೆ ದೇವರು ಅನ್ನೋದು ಇತ್ತು ಅಂತಂದಾಗೂ ಕೂಡ ಅವರು ಪಾಲಿಸಲಾರದವ್ರಿಗೆ ಭವಿಗಳು, ಗೊತ್ತಿರ್ಲಾರ್ದವ್ರಿಗೆ ಭವಿಗಳು ಅನ್ನಂಗಿಲ್ಲ. ಗುರು ಅಂದ್ರೆ ಏನಂತೆ ಗೊತ್ತಿರ್ಲಾರ್ದವನಿಗೆ ಭವಿ ಅಂತ ಹೆಂಗಂತೀರಿ? ಗುರು ಅಂತ ಅವ್ರಿಗೆ ಒಬ್ಬ ಇದ್ದಾಗೂ ಸಹಿತ ಗುರುವನ್ನು ಪಾಲಿಸಲಾರದವನು, ಧರ್ಮಶಾಸ್ತ್ರ ಅಂತ ಒಂದು ಇದ್ದಾಗೂ ಸಹಿತ ಧರ್ಮಶಾಸ್ತ್ರವನ್ನು ಓದಲಾರದವನು, ದೈವ ಅನ್ನುವಂಥದ್ರ ಬಗ್ಗೆ ಪ್ರಜ್ಞೆ ಇರಲಾರದವನಿಗೆ ಏನ್ ಮಾಡಬೇಕು? ಭವಿ ಅನ್ಬೇಕು ಅಂತ. ಅಂತ ಒಂದು ದೈವ ಇಲ್ಲ, ಗುರು ಇಲ್ಲ, ಮತ್ತೆ ಶಾಸ್ತ್ರ ಇಲ್ಲ, ಒಂದು ಸನ್ಮಾರ್ಗ ಇಲ್ಲ, ಅಂಥವ್ರು ಬೇಕಾದವ್ರಿರ್ಲಿ ನಿಮ್ಮ ಸತಿ ಸುತ ಮಿತ್ರರೆಂದು ಮತ್ತೆ ಮಠಮಂ ಹೊಗಿಸಿಕೊಂಡಾಡೆ. ಅವ್ರಿಗೇನಾರೆ ನಿಮ್ ಬಂಧು ಬಳಗ ಅಂತ ಹೇಳಕ್ಕೆ ಮತ್ತ ನೀವು ಇಂಥ ಒಂದು ಶ್ರೇಷ್ಠವಾದ ಮಾರ್ಗಕ್ಕೆ ಹೋಗಿ ನಿಮ್ಮ ದಾರ್ಯಾಗ ಇರ್ಲಾರ್ದವ್ರಿಗೆ ನಿಮ್ಮ ಬಂಧು ಬಳಗ ರಕ್ತ ಸಂಬಂಧವರು ಅಂತೇಳಿ ಏನಾದ್ರು ಒಳಗೆ ಒಗಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಅವ್ರಿಗೆ ಅನ್ನಪಾನಾದಿಗಳನ್ನ ನೀಡಿದಡೆ
ಅವ್ರಿಗೇನಾರ ಒಂದಿಷ್ಟು ಅನ್ನ ನೀರ ಕೊಟ್ರಿ ನಿಮ್ ದಾರ ಇರ್ಲಾರ್ದವ್ರಿಗೆ ಅಂತಂದ್ರ ಸುರೆಯ ಮಡಿಕೆಯಂ ತೊಳೆದು ಕ್ಷೀರ ಘೃತಮಂ ತುಂಬಿದಂತೆ. ಹೆಂಡದ ಮಡಿಕೆ ತೊಳೆದು ಅದ್ರಾಗ ಹಾಲು ಹಾಕಿದಂಗ ಹಂಗಾಗ್ತದ. ಅದಕ್ಕ ಅಂತವ್ರಲಿಂತ ದೂರ ಇರ್ರಿ. ಈ ಒಂದು ಧರ್ಮ ನೀತಿ ನ್ಯಾಯ ಆಧ್ಯಾತ್ಮಿಕ ಮಾರ್ಗದಾಗ ಏನಿದಿರಲ್ಲ, ನಿಮ್ಮಂತ ಮಾರ್ಗದಾಗ ಇರ್ಲಾರ್ದೆ ಅಡ್ನಾಡಿಗಳಿರ್ತಾರಲ್ಲ ಅಂತವ್ರಿಗೆ ದೂರ ಇಡ್ರಿ. ನೀವು ದೂರ ಇರ್ರಿ. ಅಂತವ್ರು ಬಂದ್ರಂದ್ರ ಅವ್ರಿಗೆ ಅನ್ನ ಕೊಡಬೇಡ್ರಿ, ನೀರು ಕೊಡಬೇಡ್ರಿ ಅಂತ ಹೇಳ್ತಾರ. ಅವ್ರು ಒಳಗ್ ಕರ್ಕೋಬೇಡ್ರಿ. ಒಳಗೆ ಕರ್ಕೊಂಡ್ರಿ ಅಂತಂದ್ರೆ ಏನಾಗ್ತದಂದ್ರೆ ಸೂರ್ಯ ಮಡಿಕೆ, ಸೂರ್ಯ ಅಂದ್ರೆ ಹೆಂಡದ ಮಡಿಕೆ ತೊಳೆದು ಕ್ಷೀರಗತ ಘೃತಮಂ ತುಂಬಿದಂತೆ. ಮತ್ ಇನ್ನ ಒಂದೇನ್ ಹೇಳಿದ್ರು, ಶ್ವಾನಮಂ ಕರೆಸಿ ತಿನ್ನಿಸಿದಂತೆ. ನಾಯಿಗೆ ಕರೆಸಿ ತಿನ್ನಿಸಿ ನಾಯಿಗೆ ಹಾಕಿದಂಗಂತ. ಆಧ್ಯಾತ್ಮ ಸಾಧಕರ ಅಲ್ಲದವರಿಗೆ ಒಳಗ್ ಕರೆದು ಕೂಳ್ ಹಾಕಿದ್ರ ನಾಯಿಗೆ ಕೂಳ್ ಹಾಕಿದಂಗಂತ. ಮಿಕ್ಕುದ ತಾ ತಿಂದಂತೆ. ನಾಯಿ ತಿಂದು ಹೋಗಿದ್ದು ಆಮೇಲೆ ತಾ ತಿಂದಂತೆ ಅಂತ ನೋಡ್ರಿ. ನಾಯಿ ತಿಂದು ಬಿಟ್ಟು ಹೋಗಿದ್ದು ತಾ ತಿಂದಂತೆ. ಎಷ್ಟು ಹೇಳ್ತಾರೆ, ಇದು ಎಷ್ಟು ಸ್ವಚ್ಛ ಇರ್ಬೇಕು, ಎಷ್ಟು ಶ್ರೇಷ್ಠ ಇರ್ಬೇಕು ಅನ್ನೋದು ಹೇಳ್ತಾರ. ಭಕ್ತ ಲಿಂಗಾರ್ಪಿತವ ಮಾಡಿದ ಪತ್ರ ಭಾಜನಮಂ ಶ್ವಾನ ಸೂಕರ ಗಾರ್ಧವ ಕುಕ್ಕುಟ ಮಾರ್ಜಾಲಂಗಳು ಮುಟ್ಟಿದೊಳೆ ಅವರ ಕೂಡೆ ಸಭೋಜನ ಮಾಡಿದಂತೆ ಕಾಣಿರಣ್ಣ. ನಿಮ್ಮ ಮನಿಯೊಳಗ ಮಹಾತ್ಮರ ಮನಿಯೊಳಗ ಗುರುಲಿಂಗ ಜಂಗಮರ ಪ್ರಸಾದ ಇರ್ತದೆ. ಆ ಪ್ರಸಾದವನ್ನ ಗುರುಲಿಂಗ ಜಂಗಮರು ಅಥವಾ ದೈವ ಶಾಸ್ತ್ರ ಮತ್ತೇನದಲ್ಲ ಸನ್ಮಾರ್ಗ ಇಲ್ಲದವರು ಬಂದು ಪಾದ್ರಂತಂದ್ರ ಏನಾಗ್ತದ, ನಿಮ್ ಮನಿಯೊಳಗಿಂದು ಒಂದು ಪ್ರಸಾದ ಯಾವರ ಬೆಕ್ಕು ನಾಯಿ ಬಾಯಿ ಹಾಕ್ತಂದ್ರ ಚಲ್ತಿರ ಇಲ್ಲ, ತಿಂದ್ರ ಆರೋಗ್ಯ ಕೆಡ್ತದಂತ. ಹಂಗ ಇದು ಹೆಂಗಪ್ಪ ಅಂತಂದ್ರ ಇವರು ಸನ್ಮಾರ್ಗದಾಗ ಇರ್ಲಾರ್ದವರು, ಒಂದು ಧರ್ಮ ಮಾರ್ಗದಾಗ ಇರ್ಲಾರ್ದವರು ಬಂದು ನಮ್ಮನೆ ಊಟ ಮಾಡಿದ್ರು ಅಂತಂದ್ರೆ ತಿಂದಾದ್ರಂತಂದ್ರ ಅದಕ್ಕೇನ್ ಹೇಳಿದ್ರು ಅವರು, ಶ್ವಾನ ನಾಯಿ, ಶೂಕರ ಅಂದ್ರ ಹಂದಿ, ಗಾರ್ಧವ ಅಂದ್ರ ಕತ್ತಿ, ಕುಕ್ಕುಟ ಅಂದ್ರ ಕೋಳಿ, ಮಾರ್ಜಾಲ ಅಂದ್ರ ಬೆಕ್ಕು, ಅವು ಮುಟ್ಟಿದಡೆ ಅವದ್ರ ಸಂಗಟ ನಾವು ಉಂಡಂಗ ನೋಡಪ್ಪ ಅಂತ. ಈ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ, ಒಂದೊಂದು ಕಥೆ ಅದಾವ. ಗಾರ್ಧವ ಅಂತೇನು, ಕುಕ್ಕುಟ ಅಂದ್ರೆ ಏನು, ಬರೇ ಕೋಳಿ ಅಂತ ಅಷ್ಟೇ ಅಲ್ಲ, ಬಹಳಷ್ಟು ಅರ್ಥ ಅದಾವ. ಅದರಿಂದ ಅವು ಹೇಳ್ಕೊತ್ ಕೂಡಕ್ಕಾಗಲ್ಲ. ಈಗ ಮತ್ತೆ ಆ ಗುರುಲಿಂಗ ಜಂಗಮದಲ್ಲಿ ನಿರ್ಣಯ ಕೇಳಿರಣ್ಣ. ಗುರುಲಿಂಗ ಜಂಗಮರ ಜೊತೆಗೇನೆ ನಮ್ಮ ಜೀವನ ನಡಿಬೇಕು. ಸಜ್ಜನರ ಸಾಧು ಸಂಘದೊಳಗೆ ಇರಬೇಕು ನಾವು ಯಾವಾಗ್ನು. ಮತ್ತೆ ಬೇರೆ ಕೆಟ್ಟವ್ರ ಜೊತೆಗೆ ಇರಬಾರ್ದು. ಕೆಟ್ಟವ್ರ ಸಂಗಟ ಕೂಡಿ ಮಾತನಾಡಿದರೆ, ಅವ್ರ ಜೊತೆಗೆ ಊಟ ಮಾಡಿದರೆ, ಅವ್ರಿಗೆ ಮನೆಗೆ ಕರೆದ್ರೆ, ಅವ್ರ ಸಂಗಟ ನಿಮ್ಮದು ವ್ಯವಹಾರ ಮಾಡಿದ್ರಿ ಅಂತಂದ್ರೆ ಕೆಟ್ಟ ಹೋಗ್ತೀರಿ ಅಂತ ಎಚ್ಚರ ಕೊಡ್ಲಕತ್ತಾರ. ಅದಕ್ಕ ಗುರು ಲಿಂಗ ಜಂಗಮರ ಜೊತೆಗೆ ಹ್ಯಾಂಗಿರ್ಬೇಕು ಅಂತ ಒಂದು ಆರ್ಡರ್ ಕೊಡ್ಲಕತ್ತಾರ. ನಯ ನುಡಿ, ಮೆತ್ತಗೆ ಮಾತಾಡ್ಬೇಕು, ಬೇಕಾದಿರ್ಲಿ ಮೃದುವಾದ ಮಾತುಗಳಾಡ್ಬೇಕು ಅವ್ರ ಜೊತೆಗೆ. ನಯ ನುಡಿ, ಮಹಾತ್ಮರ ಜೊತೆಗೆ ನಯವಾದ ನುಡಿ ಇರಬೇಕು. ಮಾರ್ಗ ಕ್ರಿಯೆ, ಭಕ್ತ ಮಾರ್ಗ ಕ್ರಿಯೆ ಅಂತದ. ನಮ್ಮ ಕಂಬಿ ಪ್ರಕಾಶ್ ಅವ್ರು ಬಹಳ ಚಂದ ಹೇಳ್ತಾರೆ, ಇದು ಭಕ್ತ ಮಾರ್ಗ ಕ್ರಿಯಾಸ್ಥಳ. ಕೇಳ್ರಿ, ಅವ್ರ ಕಡೆಯಿಂದ ಹಚ್ಚಿದ್ರು ಅಂತಾರೆ, ಕೇಳ್ತಾರ. ನಯವಾದ ನುಡಿ, ನಮಸ್ಕಾರ, ಭಯ, ಭಕ್ತಿ, ಕರುಣ, ಕಿಂಕುರ್ವಾಣ. ಕಿಂಕುರ್ವಾಣ ಅಂದ್ರೆ ಏನ್ರಿ? ಕಿಂಕರ ಭಾವ, ಆಳಿನ ಆಳ ಇದ್ದಂಗ. ಏನ್ ಹೇಳ್ತಾರ ಸುಮ್ಮಿಂಗ ಕಣ್ಣು ಸನ್ನೆಲಿ ಅಂತ ಹೇಳಿದ್ರ ಹಿಂಗ ಸೂಚನೆ ಕೊಟ್ರ. ಮಹೇಶ್ ಅವ್ರ ಮ್ಯೂಟ್ ಮಾಡ್ಕೋರಪ್ಪ, ಸೌಂಡ್ ಬರ್ಲಕತ್ತ ಮಹೇಶ್ ಅಣ್ಣ. ಅದಕ್ಕೆ ಕಿಂಕುರ್ವಾಣ ಅಂದ್ರೆ ಕಿಂಕರ ಭಾವ, ಅಗದಿ ಆಳಿದ್ದಂಗಿರ್ಬೇಕು ಅವ್ರ ಹತ್ರ. ಮತ್ತೆ ಕರ್ತೃ ಭೃತ್ಯತ್ವದ ಅನುಭವವನ್ನು ಅರಿಯರೆ. ಕರ್ತೃ ಅಂತಂದ್ರ ಅದೇ ಗುರುಲಿಂಗ ಜಂಗಮರು. ಭೃತ್ಯತ್ವ ಅಂತಂದ್ರೆ ಅವರ ಜೊತೆಗೆ ವಿನಯದಿಂದ ಇರೋದು ಕಲಿರಿ. ಆ ಜಂಗಮವು
ಅರ್ಪಿತವ ಮಾಡಿದ ಬಳಿಕ, ಅವರಿಗೆ ನೈವೇದ್ಯ ಮಾಡಿದ ಬಳಿಕ ಒಕ್ಕ ಮಿಕ್ಕ ಪ್ರಸಾದವ ಭೋಗಿಸುವಲ್ಲಿ ಪದಾರ್ಥವೆಂದು ಭಾವಿಸಿದಡೆ ಪ್ರಸಾದ ದ್ರೋಹವಯ್ಯ. ಅವರೇನು ಊಟ ಮಾಡಿ ಹೋದ ಮೇಲೆ ಏನು ಉಳಿದಿರ್ತದ ಅದನ್ನ ನೀವು ಪದಾರ್ಥ ಅಂತ ಭಾವಿಸಂಗಿಲ್ಲ. ಪದಾರ್ಥ ಅಂತ ಭಾವಿಸಬೇಕಾದ್ರೆ ಪದಾರ್ಥದೊಳಗ ಪ್ರಸಾದದೊಳಗ ಏನಿರ್ತದ ವ್ಯತ್ಯಾಸ? ಪ್ರಸಾದದೊಳಗ ಭಕ್ತಿ ಇರ್ತದ, ಪದಾರ್ಥದೊಳಗ ಭಕ್ತಿ ಇರಲ್ಲ. ಮತ್ತೆ ಪ್ರಸಾದದೊಳಗ ರುಚಿ ಅರಸಂಗಿಲ್ಲ. ಪ್ರಸಾದದೊಳಗೆ ಏನಾರೇ ರುಚಿ ಹೆಚ್ಚಾಗ್ಯದ ಕಡಿಮೆ ಆಗ್ಯದ, ಉಪ್ಪ ಖಾರ ಹೆಚ್ಚ ಕಡಿಮೆ, ಸಿಹಿ ಹೆಚ್ಚು ಕಡಿಮೆ ಅಂತ ಏನಾರ ಅಂತೀರೇನು? ಸೊಮ್ಮ ಕಣ್ಣು ಮುಚ್ಚಿ ಬ್ಯಾಗ್ ಹಾಕೋತಿರಿಲ್ಲ. ಪದಾರ್ಥದೊಳಗ ಏನ್ರಿ ರುಚಿನೇ ಇರ್ತದ. ಹೆಂಗಿದ್ರು ಸುಮ್ನೆ ಸ್ವೀಕಾರ ಮಾಡ್ತಿರಿಲ್ಲ. ಆದ್ರ ಪದಾರ್ಥದೊಳಗೆ ರುಚಿ ಇರುತ್ತೀರಿ, ಟೇಸ್ಟ್ ಹಿಂಗಿರ್ಬೇಕು ಹಂಗಿರ್ಬೇಕು, ಸ್ಮೆಲ್ಲು ಅದರದ್ದು ರೂಪ ಎಲ್ಲ ಅರಸ್ತೀರಿ. ಆದ್ರೆ ಹಿಂಗಿಲ್ಲ. ಇಲ್ಲೇನದ? ಆ ಜಂಗಮವು ಅರ್ಪಿತ ಮಾಡಿದ ಬಳಿಕ ಒಕ್ಕ ಮಿಕ್ಕ ಪ್ರಸಾದವ ಭೋಗಿಸುವಲ್ಲಿ ಪದಾರ್ಥವೆಂದು ಭಾವಿಸಿದಡೆ ಪ್ರಸಾದ ದ್ರೋಹವಯ್ಯ. ಆ ಪ್ರಸಾದ ದ್ರೋಹ ಮಾಡಿ ಏನಾಯ್ತು? ಆ ಜಂಗಮದಲ್ಲಿ ಅಸ್ಥಿರ ಬುದ್ಧಿ, ಅನೃತ ವಾಕ್ಯ, ಪಂಕ್ತಿ ಭೇದ, ಉದಾಸೀನ, ನಿರ್ದಯ ಇವು 5 ಏನದವಪ್ಪ ಅಂತಂದ್ರೆ ಜಂಗಮ ದ್ರೋಹ. ಬರ್ಕೋರಿ ಒಂದ್ ಕಡೆ. ಜಂಗಮ ದ್ರೋಹ ಅಂತಂದ್ರೆ ಏನು? ಜಂಗಮ ದ್ರೋಹದಲ್ಲಿ ಅಸ್ಥಿರ ಬುದ್ಧಿ, ಎರಡನೇದ್ದು ಅನೃತ ವಾಕ್ಯ, ಮತ್ತೆ ಪಂಕ್ತಿ ಭೇದ, ಉದಾಸೀನ, ನಿರ್ದಯ. ಇವೇನದವ? ಜಂಗಮ ದ್ರೋಹ. ಭಕ್ತನಲ್ಲಿ ಇವು ಇರಬಾರ್ದ. ಜಂಗಮನ ಬಗ್ಗೆ ಯಾರು ತನ್ನನ್ನ ತಿದ್ದಿ ಬುದ್ಧಿ ಹೇಳಿ ಉದ್ಧಾರ ಮಾಡ್ತಾರ, ತಾವು ಇದ್ದಲ್ಲಿಗೆ ಬರ್ತಾರ, ಅವ್ರ ಬಗ್ಗೆ ಕಾಳಜಿ ಮಾಡ್ತಾರ ಅಂದಾಗ ಅವ್ರ ಬಗ್ಗೆ ಏನೇನಿರಬಾರ್ದು? ಅಸ್ಥಿರ ಬುದ್ಧಿ ಇರಬಾರ್ದು. ಸ್ಥಿರವಾದ ಬುದ್ಧಿ. ನಮಗ ಏನ್ ಬೇಕು ಅದು ಸಿಕ್ತಪ್ಪ, ನಮಗ ಉದ್ಧಾರ ಮಾಡ್ಲಕ್ಕ ಹೇಳಕ್ ಒಬ್ರು ಕೇಳಕ್ ಒಬ್ರು ಅದರ ನಮಗ ಹಿಂದ ಅನ್ನೋಂತ ಒಂದು ವಿಶ್ವಾಸ ಇರ್ಬೇಕ ಜಂಗಮರ ಮೇಲೆ. ಮತ್ತೆ ಅನೃತ ವಾಕ್ಯ. ಲಿಂಗಕ್ಕ ನೀವು ಏನು ಉಪಚಾರ ಮಾಡಿದ್ರು ಬರ್ತದ, ಬಿಟ್ರು ಬರ್ತದ, ಹ್ಯಾಂಗ ಮಾಡಿದ್ರು ನಡೀತದ, ಅದೇನು ಕಾಡುವುದಲ್ಲ, ಬೇಡುವುದಲ್ಲ. ಆದ್ರ ಜಂಗಮ ಅದನಲ್ಲ, ಇವ ಕಾಡ್ತನ, ಬೇಡ್ತಾನ. ಅವ ಕಾಡುವಾಗ ಬೇಡುವಾಗ ಭಕ್ತ ಏನ್ ಮಾಡ್ಬಿಡ್ತಾನ? ಪುಟಕ್ಕ ಸುಳ್ಳು ಹೇಳ್ಬಿಡ್ತಾನ. ಅದು ದೊಡ್ಡ ತಪ್ಪು. ಜಂಗಮನಿಗೆ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು. ಅದಕ್ಕೆ ಅನೃತ ವಾಕ್ಯ ಇರಬಾರದು. ಅಸ್ಥಿರ ಬುದ್ಧಿ, ಅನೃತ ವಾಕ್ಯ, ಮತ್ತೆ ಪಂಕ್ತಿ ಭೇದ. ಪಂಕ್ತಿ ಅಂತಂದ್ರೆ ಏನು? ಜಾತಿ ಭೇದ. ಆ ಪಂಥದವರು, ಈ ಪಂಥದವರು, ಯಾವ ಪಂಥದವರು ಯಾಕಿರ್ಲಕ್ಕ ನಾವು ಉದ್ಧಾರ ಮಾಡಿದ್ರೆ ಸಾಕಾಗ್ಯದ. ಪಂಥ ಭೇದಗಳು ಇರಬಾರ್ದು. ಅವ್ರ ಅಂತವ್ರು ಇಂಥವ್ರು, ಆ ಸಂಪ್ರದಾಯದವರು ಈ ಸಂಪ್ರದಾಯದವರು. ನಿಮ್ಗೆ ಯಾವ ಸಂಪ್ರದಾಯದವ್ರು ಯಾಕಿರ್ಲಕ್ಕ ನಿಮ್ಗೆ ಕಾಳಜಿ ಮಾಡಿ ಉದ್ಧಾರ ಮಾಡಿದ್ರ ನಿಮ್ ಸಂಪ್ರದಾಯದವ್ರು ನಿಮಗ್ ಮಾತಾಡ್ಸಂಗಿಲ್ಲ. ಯಾರೋ ಸಂಪ್ರದಾಯದವ್ರು ಬಂದು ನಿಮ್ಗೆ ಉದ್ಧಾರ ಮಾಡ್ಬೇಕಂತಂದ್ರ ಅವ್ರ ಅದ್ರ ಪೈಕಿ ಯಾರ, ಇವ್ರು ಇದ್ರ ಪೈಕಿ ಅದರ ಹೇಳಿಕೆ ಅವರಿಗೆ ನೀವು ಭೇದ ಮಾಡಬಾರದು. ಸರೆಂಡರ್ ಆಗ್ಬೇಕು, ಶರಣಾಗತರಾಗ್ಬೇಕು. ನಮ್ಗೆ ಉದ್ಧಾರ ಮಾಡೋರು ಬೇಕಾ, ನಮ್ಮ ಪರಂಪರಾಗತವಾಗಿರೋರು ಬೇಕು? ಪರಂಪರಾಗತ ಇದ್ದವರಿಗೆ ಪರಂಪರಾಗತ ಗೌರವ ಏನ್ ಕೊಡಬೇಕು. ಅದು ಪ್ರಶ್ನೆ ಬೇರೆ. ಯಾಕಂದ್ರೆ ಹಿಂದಲಿಂತ ನಡ್ಕೊಂಡ್ ಬಂದಿರ್ತಾರ ಮನಿ ದೇವರು ಮನಿ ಗುರುಗಳಂತೇಳಿ. ಎಲ್ಲಿ ಮನಿ ದೇವರು ಮನಿ ಗುರುಗಳಂತ ಇರ್ತಾರ, ಅವ್ರೆಲ್ಲಿ ಬಂದಕ್ಕೆ ನಿಮಗೆ ಹಿಂಗೆಲ್ಲ ಕೂತು ಪಾಠ ಹೇಳ್ತಾರ?
ನಿಮ್ ಯಾರದಾರ ಮನಿ ಗುರುಗಳು ಬಂದು ಕುಚ್ಕೆ ವಿಚಾರ ಸಾಗರ, ವಿಚಾರ ಚಂದ್ರೋದಯ, ಸಿದ್ಧಾಂತ ಚಿಕ್ಕಾಮಣಿ, ವಚನ ಸಾಹಿತ್ಯ ಏನಾರ ಹೇಳ್ಯಾರೇನು? ಭಗವದ್ಗೀತೆ ಅವ್ರ ಮಠದಾಗರೆ ಹೇಳ್ಯಾರ? ನಾವು ಮಠದಾಗ ಹೇಳ್ತೀವಿ ಬರ್ರಿಯಪ್ಪ ಅಂತೇಳಿ ತಾವರೇ ಹೇಳಿಕೆ ನಿಮಗ್ ಕರ್ಸ್ಯಾರ? ಇಲ್ಲ ನೀವು ಇದ್ದಲ್ಲರೇ ಬಂದು ಹೇಳ್ಯಾರ? ಏನಿಲ್ಲ. ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಯಾರ ಹತ್ರನು. ವರ್ಷಿಗೊಮ್ಮೆ ಒಂದ್ 3-4 ಕಾರ್ಯಕ್ರಮ ಮಾಡ್ತಾರ, ಪಾಂಪ್ಲೆಂಟ್ ಕಳಿಸ್ತಾರ, ಬರ್ರಿ ಅಂತಾರ. ಪಾಂಪ್ಲೆಂಟ್ ಕಳಿಸ್ದಾಗ ಒಮ್ಮೆ ಹೋಗ್ಬೇಕು, ಕಾಣಿಕೆ ಕೊಡ್ಬೇಕು, ನಮಸ್ಕಾರ ಮಾಡ್ಬೇಕು, ಪ್ರಸಾದ ತಗೋಬೇಕು, ಬರ್ಬೇಕು. ಇದೇ ಗುರುಲಿಂಗ ಜಂಗಮರದ ಸಂಬಂಧ ಅಂದ್ರೆ ಇದು ಅಲ್ಲ. ತತ್ವಜ್ಞಾನದ ಸಂಬಂಧ ಎಲ್ಲಿ ಗುರು ಬರ್ತದ ಅಲ್ಲಿ ಜ್ಞಾನ. ಅಲ್ಲಿ ಗುರುನೇ ಇಲ್ಲ, ಇದು ಜ್ಞಾನನೇ ಇಲ್ಲ ಅಂತಂದ್ರೆ ಅದು ಏನದು? ಜಾತ್ರೆ ಅದಷ್ಟೇ. ಅದಕ್ಕೇನಾಯ್ತು? ಪಂಥಿ ಭೇದ, ಯಾವ ಪಂಥಗಳು ಅಂತೇಳಿ ನೋಡ್ಲಕ್ ಹೋಗಬಾರ್ದು. ನೆಕ್ಸ್ಟ್ ಉದಾಸೀನ, ನೆಗ್ಲೆಕ್ಟ್ ಮಾಡಂಗಿಲ್ಲ, ಅವರನ್ನ ಅಲಕ್ಷ್ಯ ಮಾಡಂಗಿಲ್ಲ, ಅವರನ್ನ ಲಕ್ಷ್ಯದಾಗ ಇಟ್ಕೋಬೇಕು. ಮತ್ತಿನ್ಯಾವುದು? ನಿರ್ದಯ, ಅವರು ಕಷ್ಟದಾಗಿದ್ರಂತಂದ್ರ ನಿರ್ದಯಿಗಳಾಗಿರಬಾರ್ದು. ನಿಮ್ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಅದ ದಯ ತೋರ್ಬೇಕು. ನಿಮ್ಮ ಮನೆಯ ಸದಸ್ಯನಿಗೆ ಏನಾರ ಆಯ್ತು ಅಂದ್ರೆ ಹೆಂಗ ಕಾಳಜಿ ಮಾಡ್ತೀರಿ, ಅದೇ ರೀತಿ ನಿಮಗ ಉದ್ಧಾರ ಮಾಡುವಂತ ಜಂಗಮರ ಕಾಳಜಿ ಮಾಡ್ಬೇಕು. ಇದು ಕರ್ತವ್ಯ, ಇದು ಭಕ್ತರ ಕರ್ತವ್ಯ. ಅದಕ್ಕೆ 5 ಐಟಮ್ಗಳು ಚಂದ ಎಲ್ಲ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಏನಾರ ಆಯ್ತಂದ್ರೆ ಹಾಳಬಾಯಿ ಬೀಳಲಕ್ಕೆ ಬಿಡ ತಿಳಕೆ ಕೈ ಬಿಟ್ರೆ ನಾವು ಭಕ್ತನೇ ಅಲ್ಲ. ಎಲ್ಲಾ ಕಾಲದಾಗ ಸಪೋರ್ಟ್ ಮಾಡ್ಬೇಕು ಒಬ್ರಿಗೊಬ್ರು. ಏನೇನದು 5 ಬರ್ಕೊಂಡ್ರೆ ಭಕ್ತನಲ್ಲಿ ಜಂಗಮ ದ್ರೋಹ ಬುದ್ಧಿಗಳು ಏನೇನಿರ್ತಾವ ಅಂತ ಬರ್ಕೊಂಡ್ರೆ ಏನೇನು? ಸುಳ್ಳು ಹೇಳೋದು, ನಿರ್ದಯ, ಇವು ಇರಬಾರ್ದು. ಈಗ ನಮ್ಮ ವೀರಶೈವ ಲಿಂಗಾಯತ ಅನ್ನಂತ ಒಂದು ಭಕ್ತ ಸಮುದಾಯದೊಳಗ ಒಂದು ವರ್ಗದ ಜನರು ಸಂಪೂರ್ಣ ಜಂಗಮ ದ್ರೋಹಿಗಳಾಗ್ಬಿಟ್ಟಾರೆ. ಜಂಗಮಕ್ಕೆ ನಾನಾ ರೀತಿ ಅರ್ಥಗಳನ್ನ ಕೊಟ್ಟು ಇದು ಜಂಗಮ ಅಲ್ಲ, ಅದು ಜಂಗಮ ಅಲ್ಲ ಅಂತೇಳಿಕೆ ಬೈಕೊತ್ತ ಅಡ್ಡಾಡ್ಲಕತ್ತಾರ. ಇದು ಇದ್ದತ್ನಾಗ ಜಂಗಮ ದ್ರೋಹ ಮಾಡೋದಂತಂದ್ರ ಅದರ ಅರ್ಥ ಏನು? ತನ್ನ ಆತ್ಮದ್ರೋಹ ಮಾಡದಂಗೆ. ಅವು ತನ್ನ ಬಗ್ಗೆ ತಾನೇ ದ್ರೋಹ ಮಾಡದಂಗ. ಗುರುಲಿಂಗ ಜಂಗಮರ ದ್ರೋಹ ಅಂತಂದ್ರ ತನ್ನ ಆತ್ಮದ ದ್ರೋಹ ಮಾಡದಂಗೆ. ಅದು ತನಗೆ ತಾನೇ ದ್ರೋಹ ಮಾಡ್ಕೊಂಡಂಗ. ಯಾರು ತಮ್ಮ ಬಗ್ಗೆ ಕಾಳಜಿ ವಹಿಸ್ತಿರ್ತಾರ ಅವ್ರ ಬಗ್ಗೆನೇ ದ್ರೋಹ ಬುದ್ಧಿ ತಾಳಿದ್ರೆ ಏನಾಗಬೇಕ? ರಾವಣನ ತರ ತಯಾರಾಗ್ಯಾರ. ರಾವಣನ ತರ. ರಾವಣ ಏನೇನು ಶಿವನಿಗೆ ಕಾಡ್ಯಾನಂತಂದ್ರ ನಿನಗೇನ್ ಬೇಕು ವರ, ಏನ್ ಬೇಕದು ಕೇಳು ಅಂದತ್ನಾಗ ಏನ್ ಕೇಳ್ತಾನವ? ರಾವಣ ಏನ್ ಕೇಳ್ತಾನ? ಆತ್ಮಲಿಂಗ ಕೇಳೋದು ಒಂದಾಯ್ತು. ಬಗ್ಲ ಕೂತ್ ಪಾರ್ವತಿನೇ ಕೇಳ್ತಾನವ, ಕಿನ್ನಿ ಕಳ್ಕೊಂತಾನವ. ಕೇಳೇನಿಲ್ಲ? ಮತ್ತ ಬಗ್ಲ ಕೂತು ಪಾರ್ವತಿನೇ ಕಳಸಂತಾನ, ಆತ್ಮಲಿಂಗನೇ ಕೊಡು ಅಂತಾನ. ಬೋಳಶಂಕರ ಆಯ್ತು ಕರ್ಕೊಂಡು ಹೋಗು ಅಂತಾನ. ಪಾರ್ವತಿ ಆಯ್ತು ನಡಿ ಹೋಗಮ್ಮಂತ ಹೇಳಕ್ಕೆ ಬರಾಗ ಅಕ್ಕಿದು ಕಾಳಿ ರೂಪ ತಾಳಿದ ಮೇಲೆ ಅಂಜಿಕೆ ಹಿಂದಕ್ಕೆ ಬಿಟ್ಟು ಓಡೋತಾನ. ಮತ್ತೆ ಆತ್ಮಲಿಂಗ ತಗೊಂಡೋಗಿ ಅದೇನೋ ಸಂಧ್ಯಾ ವಂದನೆ ಮಾಡಕ ಗಣಪತಿ ಕೈಯಾಗ ಸಿಕ್ಕೊಂಬಿದ್ದ ಅದೊಂದೇನೋ ಆತನ. ಬಟ್ ಏನೇನೋ ಆತಿರ್ತಾನ. ಹಿಂಗ ಇಲ್ಲಿ ರಾವಣರು ಹೆಂಗ್ ತಯಾರಾಗಿರಂತಂದ್ರ ಆ ಜಂಗಮರ ಪೀಠಗಳು ಏನದವಲ್ಲ, ಆ ಪೀಠಗಳಲ್ಲಿ ನಾವು ನಿಮ್ ಪೀಠದ ಕೂತು ನಾವು ಗುರುಗಳಾಗ್ತೀವಿ ಅಂತ ಹೊಂಟ್ಬಿಟ್ರೆ. ನಮಗೊಂದು ಪೀಠ ಬಿಟ್ಟು ಕೊಡ್ರಿ, 2 ಪೀಠ ಬಿಟ್ಟು ಕೊಡ್ರಿ, 3 ಪೀಠ ಬಿಟ್ಟು ಕೊಡ್ರಿ, ನಾವೇ ಕೂಳು ಹಾಕಿ ನಿಮಗೆ ಬೆಳೆಸ್ಲಕತ್ತೀವಿ, ನಮ್ಲಿಂತೆ ನೀವು ಬೆಳೆದಿರಿ,
ಇವೆಲ್ಲ ರಾವಣ ಬುದ್ಧಿ, ರಾಮನ ಬುದ್ಧಿ ಅಲ್ಲಿ. ನೀವು ಪೀಠ ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ನಮ್ಮದು ನಾವು ಪೀಠ ಮಾಡ್ಕೋತೀವಿ ಅಂತೇಳಿ ಆ ಪೀಠಗಳು, ಪೀಠ ಮಾಡಿದವರು, ಪೀಠದ ಮರ್ಯಾದೆ ಈಗ ಎಲ್ಲಿದ ನೋಡಿರ? ಎಲ್ಲಿಗೆ ಹೋಗ್ಯದು? ಇಡೀ ವೀರಶೈವ ಧರ್ಮಕ್ಕ ಚ್ಯುತಿ ತಂದು ಬಿಟ್ಟಾರೆ ಎಲ್ಲರೂ ಕೂಡಿ. ಮಂದಿ ನೋಡಿ ನಗಂಗಾಕಿ ಕುಂತು. ಪಾರ್ವತಿಯನ್ನು ಕೇಳಿದ ರಾವಣರು ಬೇರೆ ಅಲ್ಲ, ಆ ಪಂಚಪೀಠದ ಪೀಠಗಳ ಪೈಕಿ ನಮಗೊಂದು 2 ಕೊಡ್ರಿ 3 ಕೊಡ್ರಿ ಅಂತ ಕೇಳಿದಂತ ಈ ಭಕ್ತರು ಬೇರೆ ಅಲ್ಲ. ಇವರು ಅವರೇ, ಅವರು ಇವರೇ. ಅವಾಗ ಒಬ್ಬನೇ ರಾವಣ ಇದ್ದ, ಇವ್ರು ಬಹಳ ಮಂದಿ ರಾವಣರು ತಯಾರಾಗ್ಯಾರ. ಒಂದು ಪರಂಪರೆ ಏನದ, ಸಿಸ್ಟಮ್ ಏನದ, ಅದರ ಪ್ರಕಾರ ಮುಂದುವರ್ಸ್ಕೊಂಡು ಆದ್ರೆ ಅದ್ಭುತವಾದಂತ ಇದು. ಸಾಧನೆ ಮಾಡ್ಕೋತ 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 ಹೋದಂಗ ಜನ್ಮ ಜನ್ಮಾಂತರದೊಳಗೆ ಪರಿವರ್ತನೆ ಹೊಂದಿ ಏನೇನಾಗಬೇಕದು ಹಾಕೋತ ಹೋಗ್ತಾರ. ಭಕ್ತ ಇದ್ದವ ಮಹೇಶ ಆತನ, ಮಹೇಶ ಇದ್ದವ ಪ್ರಸಾದಿ ಆತನ, ಪ್ರಾಣಲಿಂಗಿ ಆತನ, ಶರಣ ಆತನ, ಐಕ್ಯ ಆತನ. ಏನೆಲ್ಲ ಸಾಧನೆ ಪ್ರಕಾರ ಅವರವರ ಸ್ಥಾನಮಾನಕ್ಕ ಏನೇನು ವಿದ್ಯೆ ಹುದ್ದೆಗಳು ಸಿಗಬೇಕು ಈ ಜಗತ್ನಾಗ ಅವೆಲ್ಲ ಸಿಕ್ಕೇ ಸಿಗ್ತಾವ. ಯಾವುದು ಶುದ್ಧಿ ಇಲ್ಲ, ಸಿದ್ಧಿ ಇಲ್ಲ, ಬರೇ ಜಾತಿ ಒಂದು ಹಿಡ್ಕೊಂಡು ಹೋಗಕ್ಕೆ ನನಗೆ ಅದು ಕೊಡು, ಇದು ಕೊಡು, ಅದು ಮಾಡವು, ಇದು ಮಾಡವು ಅಂತ ಹೇಳಕ್ಕೆ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿದ್ರೆ ಏನಾಗಬೇಕು? ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತು. ಸರ್ವನಾಶದ ದಾರಿ, ವಿನಾಶಕಾಲೇ ವಿಪರೀತ ಬುದ್ಧಿ. ಅದಕ್ಕೆ ಇವತ್ತೇನಾಯ್ತು? ಜಂಗಮ ದ್ರೋಹದ್ದಾಯ್ತು. ಮತ್ತೆ ನಾಳೆ ಏನ್ ಮಾಡ್ಬೇಕು? ಲಿಂಗದ್ರೋಹ, ಮತ್ತೆ ಗುರುದ್ರೋಹ, ಇವೆಲ್ಲ ಕಲಿಸ್ತಾರೆ ಈಗ ಹೆಂಗಿರ್ಬೇಕಂತ. ಇವೆಲ್ಲ ಭಕ್ತನಲ್ಲಿ ಇರಬಾರದಂತ ಗುಣಗಳನ್ನ ತೋರಿಸ್ಕೊಡ್ಲಕತ್ತಾರೆ, ಎತ್ತಿ ತೋರಿಸ್ಲಕತ್ತಾರ. ಈ ಒಂದು ವಿಚಾರ ಸಾಗರದ ಪಾಠ ಈಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ತರಂಗ 5, ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. 246ನೇ ವಿಷಯಾಂಕ ಸ್ವ ಆಶ್ರಯ ಮತ್ತು ಸ್ವವಿಷಯ ಪಕ್ಷದ ಅಂಗೀಕಾರ. ಪಕ್ಷದ ಅಂಗೀಕಾರ ಅಂದ್ರೆ 2 ಪಕ್ಷಗಳಾಗ್ಯಾವ. ಒಂದು ಪಕ್ಷ ಯಾರ್ದು? ವಾಚಸ್ಪತಿ ಮಿಶ್ರಂದ. ಅದು ಏನದಂತಂದ್ರ ಜೀವ ಆಶ್ರಯ ಮತ್ತು ಬ್ರಹ್ಮ ವಿಷಯ. ಅದು ವಾಚಸ್ಪತಿ ಮಿಶ್ರ ಅಂದು. ಅನೇಕತ್ವದ ಅಜ್ಞಾನದ ಅನೇಕತ್ವ. ಇವ್ರದ್ದೇನದ? ಪಾರಂಪರಿಕ ವೇದಾಂತಿಗಳದು ಸ್ವ ಆಶ್ರಯ ಮತ್ತು ಸ್ವ ವಿಷಯ ಮತ್ತು ಅಜ್ಞಾನದ ಏಕತ್ವ. ಸ್ವ ಅಂದ್ರೆ 154ನೇ ಕವಿತ್ವ ನಡೆದ. ಸ್ವ ಅಂದ್ರೆ ಶುದ್ಧ ಬ್ರಹ್ಮ ಸ್ವರೂಪ. ಸ್ವ ನಿಜ. ನಿಜ ಅಂತಂದ್ರೂ ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪ. ಕೂಟಸ್ಥ ಅಂದ್ರೂ ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪ. ಒಂದು ಅಜ್ಞಾನ ಒಂದೇ ಆದರೂ ಸಹಿತ ಅದು ಜೀವನ ಆಶ್ರಿತದಲ್ಲಿರುವುದಿಲ್ಲ, ಕಿಂತು ಬ್ರಹ್ಮದ ಆಶ್ರಿತದಲ್ಲಿರುತ್ತದೆ. ಏಕೆಂದರೆ ಜೀವಭಾವವು ಅಜ್ಞಾನದ ಕಾರ್ಯವಾಗಿದೆ. ಅಜ್ಞಾನ ಕಾರಣ, ಜೀವ ಕಾರ್ಯ. ಹೌದಲ್ರಿ? ಅಜ್ಞಾನದ ಕಾರ್ಯ ಅಂದ್ರೆ ಅಜ್ಞಾನ ಇದೇನದ? ಕಾರಣ. ಜೀವ ಏನಿದೆ? ಕಾರ್ಯ. ಮತ್ತೆ ಈಶ್ವರ ಇದು ಕೂಡ ಅಜ್ಞಾನದ ಕಾರ್ಯನೇ.
ಕಾರಣ ಅಜ್ಞಾನನೇ. ಇಲ್ಲ ಅವ್ರೇನ್ ಹೇಳ್ತಾರ, ಅಜ್ಞಾನ ಎನ್ನುವ ತಾಯಿ ಏನ್ ಮಾಡ್ಯಾಳ, ಜೀವ ಮತ್ತು ಈಶ್ವರ ಎಂಬ ಎರಡು ಮಕ್ಕಳ ನಡ್ದ. ಒಂದು ಆಕಳು ಎರಡು ಕರ ಹಾಕ್ಯದಂತ ಹೇಳೋದು ಇದೇ ಅರ್ಥ. ಜೀವ ಅಂತಂದ್ರೆ ಏನ್ ಮಾಡ್ತದ, 84 ಲಕ್ಷ ಜೀವರಾಶಿಗಳಲ್ಲಿ ಶರೀರದಲ್ಲಿ ಅದು ಕಾರ್ಯೋನ್ಮುಖವಾಗ್ಯದ. ಅದು ಅಜ್ಞಾನದ ಕೂಸೆ ಅದ. ಅದು ಒಂದೊಂದು ಶರೀರದೊಳಗೆ ಇರ್ತದ. ಮತ್ತೆ ಇಡೀ ಬ್ರಹ್ಮಾಂಡದ ತುಂಬ ಇರೋದು ಈಶ್ವರ ಮಾಯೆ. ಈಶ್ವರ ಮಾಯೆ ಇರೋದು ಇಡೀ ಬ್ರಹ್ಮಾಂಡದ ತುಂಬ ಒಂದೇ ಈಶ್ವರ, ಒಂದೇ ಮಾಯೆ. ಮತ್ತು ರಜೋಗುಣದ ಕಾರಣ 84 ಲಕ್ಷ ಜೀವರಾಶಿಗಳಲ್ಲೆಲ್ಲ ಒಂದೇ ಅವಿದ್ಯೆ, ಒಂದೇ ಜೀವ. ಈ ತರ ಎಲ್ಲ ಇದೆ. ಇದೆಲ್ಲ ನಿನ್ನೆ ಹೇಳ್ಯದ. ಅಜ್ಞಾನದ ಕಾರ್ಯಗಳು, ಅಜ್ಞಾನ ಅನ್ನೋದು ಮೂಲ ಕಾರಣ, ಜೀವ ಮತ್ತು ಈಶ್ವರರು ಇವು ಕಾರ್ಯಗಳು. ಯಾವಾಗೇ ಆಗಲಿ ಕಾರ್ಯ ಕಾರಣ ಹೆಂಗಂತಂದ್ರೆ ಮಡಿಕೆ ಮತ್ತು ಕುಂಬಾರ, ಇದ್ರೊಳಗೆ ಕಾರ್ಯ ಯಾವುದು, ಕಾರಣ ಯಾವುದು? ಕಾರಣ ಕುಂಬಾರ. ಈಗ ಕುಂಬಾರ್ಲಿಂತ ಗಡಿಗೆ ಆಗ್ಯದೋ, ಗಡಿಗೆಲಿಂತ ಕುಂಬಾರ ಆಗ್ಯದೋ? ಕಾರಣದಿಂದ ಕಾರ್ಯ ಆಗ್ಯದ, ಕುಂಬಾರನಿಂದ ಗಡಿಗೆ ಆಗ್ಯದ, ಗಡಿಗೆಲಿಂತ ಕುಂಬಾರ ಆಗ್ಯಲ್ಲ. ಅದೇ ರೀತಿ ಅಜ್ಞಾನದಿಂದ ಜೀವ ಆಗ್ಯದ, ಜೀವನಿಂದ ಅಜ್ಞಾನ ಆಗಿಲ್ಲ, ಅಜ್ಞಾನದಿಂದ ಈಶ್ವರನಾಗ್ಯಾನ, ಈಶ್ವರನಿಂದ ಅಜ್ಞಾನ ಆಗಿಲ್ಲ. ಈ ರೀತಿ ತಿಳ್ಕೋಬೇಕು. ಮೂಲ ಪ್ರಕೃತಿ ಅಂತ ಏನದಲ್ಲ ಅದೇ ಅಜ್ಞಾನ. ಅಜ್ಞಾನ ಏನು ಮಾಡಿದೆ ಅಂತಂದ್ರ ಬ್ರಹ್ಮನನ್ನ ಜೀವನನ್ನಾಗಿ ಮಾಡಿದೆ. ಜ್ಞಾನ ಏನು ಮಾಡುತ್ತದೆ ಅಂತಂದ್ರೆ ಆ ಜೀವನನ್ನ ಮರಳಿ ಬ್ರಹ್ಮನನ್ನಾಗಿ ಮಾಡುತ್ತದೆ. ಎದಕ್ಕೆ ಜ್ಞಾನ ಏನ್ ಮಾಡ್ತೀರಪ್ಪ, ಜ್ಞಾನ ಕೇಳಿ ಅಂತಂದ್ರ ಜೀವನನ್ನು ಹೊಳ್ಳಿ ಬ್ರಹ್ಮನನ್ನಾಗಿ ಮಾಡುವುದಕ್ಕೆ ಜ್ಞಾನ ಕೇಳಕತ್ತೀವಿ. ಏನಾಗಿತ್ತು ಅಂದ್ರೆ ಅಜ್ಞಾನದ ಕಾರಣ ಬ್ರಹ್ಮನೇ ಜೀವನಾಗಿದ್ದ. ಅದಕ್ಕೆ ಬ್ರಾಹ್ಮಣರ ಹೆಣ್ಣು ಮಗಳು ಪರಿಮಳದ್ದು, ಫಾತಿಮಾಂದು, ದೇವಗಡದೆಲ್ಲ ಕಥೆ ಹೇಳಿ ಮುಂದೆ ಅಜ್ಞಾನ ಎನ್ನುವುದು ತಾಯಿ, ಜೀವಭಾವ ಎನ್ನುವುದು ಮಗ ಮಗಳು ಅಂತೇಳಿ ಮುಂದೆ ಜೀವಭಾವವು ಅಜ್ಞಾನದ ಕಾರ್ಯವಾಗಿರುತ್ತದೆ. ಜೀವಭಾವ ಅಜ್ಞಾನದ ಕಾರ್ಯವಾಗಿರುತ್ತದೆ. ಆ ಅಜ್ಞಾನವು ಸ್ವತಂತ್ರವಾಗಿ ಯಾವಾಗ್ಲೂ ಕೂಡ ಇರುವುದಿಲ್ಲ. ಇದು ಅಜ್ಞಾನ, ಪ್ರಕೃತಿ, ಅವಿದ್ಯೆ, ಶಕ್ತಿ, ಮತ್ತೇನೇನಂತೀರಿ ಮಾಯೆ, ಇದು ಸ್ವತಂತ್ರವಾಗಿ ಇರಂಗಿಲ್ಲ. ಅಜ್ಞಾನ ಅದು ಸ್ವತಂತ್ರವಾಗಿ ಇರ್ಲಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿರಾಶ್ರಯವಾಗಿರತಕ್ಕಂಥ ಅಜ್ಞಾನದಿಂದ ಜೀವಭಾವ ಸಂಭವಿಸುವುದಿಲ್ಲ. ನಿರಾಶ್ರಯವಾಗಿರತಕ್ಕಂಥ ಅಜ್ಞಾನದಿಂದ ಜೀವಭಾವ ಸಂಭವಿಸುವುದಿಲ್ಲ. ವಾಚಸ್ಪತಿ ಪ್ರಥಮದಲ್ಲಿ ಅಜ್ಞಾನವು ಯಾವುದಾದರೂ ಒಂದು ಆಶ್ರಿತದಲ್ಲಿರುತ್ತದೆ ಅಂತೇಳಿ ಈ ಪಕ್ಷದವರು ಅವನಿಗೆ ಸಂಬೋಧನೆ ಮಾಡಿ ಹೇಳಕತ್ತಾರ. ಸ್ವ ಆಶ್ರಯ ಸ್ವ ವಿಷಯದ ಒಂದು ಪಕ್ಷದವರು ವಾಚಸ್ಪತಿಗೆ ಹೇಳಕತ್ತಾರ. ಆ ನಂತರ ಅಜ್ಞಾನದ ಕಾರ್ಯವಾದ ಜೀವಭಾವವು ಉಂಟಾಗುತ್ತದೆ. ಅಜ್ಞಾನ ಎಂದರೆ ಅದು ಕಲ್ಪಿತ ವಸ್ತು, ಅದಕ್ಕೆ ಒಂದು ಅಧಿಷ್ಠಾನ ಬೇಕಾಗುತ್ತದೆ. ಹಾವು ಡೈರೆಕ್ಟ್ ಕಾಣಂಗಿಲ್ಲ, ಅದಕ್ಕೊಂದು ಹಗ್ಗ ಅಂತ ಬೇಕು. ಹಗ್ಗನೇ ಇದ್ದಿದ್ದಿಲ್ಲ ಅಂತಂದ್ರೆ ಹಾವು ಹೆಂಗ ಕಾಣ್ಲಿಕ್ಕೆ ಸಾಧ್ಯ ಅದ? ಬೆಳ್ಳಿ ಅನ್ನೋದು ಕಾಣಬೇಕಾದ್ರೆ ಅಲ್ಲಿ ಒಂದು ಶುಕ್ತಿ ಅಂತಿದ್ರೆ ಬೆಳ್ಳಿ ಕಾಣ್ತದ. ಅಲ್ಲಿ ಶುಕ್ತಿನೇ ಇಲ್ಲ ಅಂತಂದ್ರೆ ಬೆಳ್ಳಿ ಎಲ್ಲಿ ಕಾಣುತ್ತದ? ಹೌದಾ ಇಲ್ರಿ? ಮಂದಗತ್ತಲೆಯಲ್ಲಿ ಒಂದು ಶಿಂಪು ಬಿದ್ದಿದ್ರೆ ಆ ಶಿಂಪು ಬೆಳ್ಳಿಗತ್ತಲೆ ಕಾಣುತ್ತದ. ಮಂದಗತ್ತಲೆಯಲ್ಲಿ ಅಲ್ಲಿ ಶಿಂಪಿನೇ ಬಿದ್ದಿದ್ದಿಲ್ಲ ಅಂತಂದ್ರೆ, ಶುಕ್ತಿನೇ ಇದ್ದಿಲ್ಲ ಅಂದ್ರೆ ಬೆಳ್ಳಿಯಲ್ಲಿ ಕಾಣ್ತದ. ಹಿಂಗಾಗಿ ಅದಕ್ಕ ಒಂದು ಅಧಿಷ್ಠಾನ ವಸ್ತು ಬೇಕಾಗ್ತದ. ಬೆಳ್ಳಿ ಎನ್ನುವ ಕಲ್ಪಿತ ವಸ್ತುವಿಗೆ
ಶುಕ್ತಿ ಎನ್ನುವ ಅಧಿಷ್ಠಾನ ಬೇಕು. ಹಾವು ಎನ್ನುವ ಕಲ್ಪಿತ ವಸ್ತುವಿಗೆ ಏನ್ ಬೇಕು? ಹಗ್ಗ ಬೇಕು. ಹಂಗ ಬೇಕು. ಅದಕ್ಕ ಅವಿದ್ಯೆ ಎನ್ನುವ ಕಲ್ಪಿತ ವಸ್ತುವಿಗೆ ಯಾವ ಅಧಿಷ್ಠಾನ ಬೇಕು? ಕೂಟಸ್ಥ. ಅವಿದ್ಯೆ ಮಾಯೆ ಅಂತ ಏನದಲ್ಲ, ಅದಕ್ಕ ಕೂಟಸ್ಥ ಬೇಕು. ಮತ್ತೆ ಮಾಯೆ ಎನ್ನುವ ಕಲ್ಪಿತ ವಸ್ತುವಿಗೆ ಬ್ರಹ್ಮ ಬೇಕು. ಬ್ರಹ್ಮ ಎನ್ನುವ ಅಧಿಷ್ಠಾನಕ್ಕ ಏನಾಗ್ಯದ? ಮಾಯೆ ಆಶ್ರಯ ತಗೊಂಡದ. ಕೂಟಸ್ಥ ಎನ್ನುವ ಅಧಿಷ್ಠಾನದಲ್ಲಿ ಅವಿದ್ಯೆ ಆಶ್ರಯ ತಗೊಂಡದ. ಅಲ್ಲಿ ಏನಾಗ್ಯದ? ಒಂದು ಕಲ್ಪಿತ ಜೀವ ತಯಾರಾಗ್ಯದ. ಅದು ಜೀವ ತನ್ನ ಸ್ವರೂಪ ತಾನು ಮರ್ತದ್ದಕ್ಕ ಅದೇನಾಗ್ಯದ? ಜೀವ ಅನಿಸ್ಕೊಳಕತ್ತದ. ಜೀವೋ ಬ್ರಹ್ಮ ಇವನ ಅಪರ ಅಂತಂದ್ರ ತನ್ನ ಸ್ವರೂಪ ತಾನು ಅರಿತು ಅಂತಂದ್ರೆ ಅದು ಕೂಟಸ್ಥನೇ ಆದ, ಅದು ಅರಿವೇ ಆದ. ಈ ರೀತಿ ತಿಳ್ಕೊಂಡು ಹಗ್ಗದ ಅಧಿಷ್ಠಾನವಿಲ್ಲದೆ ಹಾವಿನ ಅಧ್ಯಾಸ ಅಸಂಭವ. ಅಜ್ಞಾನವು ಜೀವನ ಆಶ್ರಯದಲ್ಲಿ ಇರುತ್ತದೆ ಎಂಬುವುದು ತಪ್ಪು. ಜೀವನು ಅಜ್ಞಾನದಿಂದ ಕಲ್ಪಿತನಾಗಿದ್ದಾನೆ. ಅಜ್ಞಾನ ಎಂದರೆ ತಂದೆ, ಜೀವ ಎಂದರೆ ಮಗ. ಮಗನಿಂದ ತಂದೆ ಹುಟ್ಟಿಲ್ಲ, ಜೀವನಿಂದ ಅಜ್ಞಾನ ಹುಟ್ಟಿಲ್ಲ. ಅಜ್ಞಾನದಿಂದ ಜೀವ ಹುಟ್ಟಿದ್ದಾನೆ. ಹೀಗಾಗಿ ಜೀವನು ಅಜ್ಞಾನಕ್ಕೆ ಆಶ್ರಯನಾಗಲು ಅಸಂಭವ. ಜೀವ ಆಭಾಸ ಅಜ್ಞಾನ ಎಲ್ಲನೂ ಒಂದೇ ಮಾಡಿಬಿಟ್ಟಾರೆ. ಜೀವನ ಆಶ್ರಿತದಲ್ಲಿ ಅಜ್ಞಾನ ಇರಲ್ಲ. ಜೀವತ್ವದಂತೆ ಈಶ್ವರವಾದರೂ ಕೂಡ ಅಜ್ಞಾನದ ಕಾರ್ಯವಿರುತ್ತದೆ. ಒಂದು ಆಕಳಿಗೆ ಎರಡು ಕರುಗಳು ಅಂತ ವಿದ್ಯಾರಣ್ಯ ಸ್ವಾಮಿಗಳು ಹೇಳುತ್ತಾರೆ. ಆಕಳು ಅಂದರೆ ಮಾಯೆ ಮೂಲ ಪ್ರಕೃತಿ, ಎರಡು ಕರುಗಳು ಅಂತಂದ್ರೆ ಒಂದು ಈಶ್ವರ, ಇನ್ನ ಒಂದು ಜೀವ. ಇಬ್ಬರು ಅಜ್ಞಾನದ ಕಲ್ಪಿತಗಳೇ. ಆ ಅಜ್ಞಾನವು ಶುದ್ಧ ಚೇತನದ ಆಶ್ರಯದಲ್ಲಿರುತ್ತವೆ. ಜೀವನ ಅಥವಾ ಈಶ್ವರನ ಆಶ್ರಯದಲ್ಲಿ ಇರುವುದಿಲ್ಲ. ಈಶ್ವರನ ಆಶ್ರಿತದಲ್ಲಿ ಅಜ್ಞಾನ ಇರಲ್ಲ. ಅದನ್ನೇ ಅವ್ರು ಗಟ್ಟಿಯಾಗಿ ಹೇಳ್ತಾರೆ. ಆದರೆ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾಗಿ ಅಜ್ಞಾನವಿರುತ್ತದೆ. ಈಶ್ವರನೊಳಗೂ ಇರಂಗಿಲ್ಲ, ಜೀವನೊಳಗೂ ಇರಂಗಿಲ್ಲ ಅಜ್ಞಾನ ಆಶ್ರಯ. ಅದು ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾಗಿ ಇರುತ್ತದೆ. ಅನಾದಿ ಚೇತನ ಮತ್ತು ಅನಾದಿ ಅಜ್ಞಾನದ ಸಂಬಂಧವೂ ಕೂಡ ಅನಾದಿಯೇ ಇರುತ್ತದೆ. ಅನಾದಿ ಅಜ್ಞಾನ ಮತ್ತು ಅನಾದಿ ಚೇತನ, ಅದರ ಸಂಬಂಧ ಕೂಡ ಅನಾದಿನೇ ಇರ್ತದೆ. ಅನಾದಿ ಚೇತನ ಮತ್ತು ಅನಾದಿ ಅಜ್ಞಾನಗಳ ಸಂಬಂಧದಿಂದ ಉಂಟಾದ ಜೀವ ಈಶ್ವರರು ಕೂಡ ಅನಾದಿಯಾಗೇ ಇರುತ್ತಾರೆ. ಆದ್ದರಿಂದ ಅಜ್ಞಾನದ ಕಾರ್ಯವೊಂದು ಹೇಳಿರುತ್ತದೆ. ಏನೇನಾದ್ರೂ ಈಗ ಅನಾದಿ ಷಟಕದ ಬಗ್ಗೆ ನಿನ್ನೆ ಹೇಳ್ತೀನಿ ಎಂದಿದ್ದೆ. ಈ ಅನಾದಿ ಷಟಕದೊಳಗ ಅನಾದಿ ಬ್ರಹ್ಮಚೇತನ ಒಂದನೇದ್ದು. ಅನಾದಿ ಬ್ರಹ್ಮಚೇತನ ಒಂದೇನದ? ಅದು ಅನಾದಿ ಅದ. ಬ್ರಹ್ಮಚೇತನ ಆದಿ ಅದ, ಅನಾದಿ ಅದ ರೀ. ಅದಕ್ಕೇನಾರ ಆದಿಗೀದಿ ಅದ ಬ್ರಹ್ಮಕ್ಕ? ಅನಾದಿ ಅದ. ಎರಡನೇದ್ದೇನದ? ಮಾಯೆ ಅಥವಾ ಮೂಲ ಪ್ರಕೃತಿ ಅಥವಾ ಅವಿದ್ಯೆ ಮತ್ತಿನ್ನೇನೇನ್ ಅಂತಿರೋದೆಲ್ಲ ಅನ್ರಿ. ಅದು ಏನದ? ಅದನ್ನು ಹೆಂಗದ? ಅದು ಯಾವಾಗ್ಲಿಂತ ಬರ್ತದ ಗೊತ್ತಿಲ್ಲ, ಒಟ್ಟು ಬಂದದು. ಅದಕ್ಕೇನಂತಾರ? ಅನಾದಿ ಅಂತಾರ. ಅದನ್ನು ಅನಾದಿನೇ ಅದ. ಯಾವಾಗೋ ಒಂದು ಅಜ್ಞಾನ ಯಾವಾಗ್ಲಿಂತ ಬಂದದ ಅಂತ ಕೇಳಿದ್ರೆ ಅದಕ್ಕೇನು ಹಿಂದೆ ಹಿಸ್ಟ್ರಿ ಇಲ್ಲ. ಅದು ಯಾವಾಗ ಬಂದದ ಬಾಯ್ತು ಅಷ್ಟೇ. ಅದು ಅನಾದಿ ಅಂತ ತಿಳ್ಕೊಬೇಕಾದ. ಯಾವಾಗ ಬಂದದತ್ತ ಅದಕ್ಕೇನು ರೆಕಾರ್ಡ್ ಇಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ ಅದಕ್ಕೆ.
ಬ್ರಹ್ಮಗೂ ಡೇಟ್ ಆಫ್ ಬರ್ತ್ ಇಲ್ಲ, ಈ ಪ್ರಕೃತಿ ಅವಿದ್ಯಕ್ಕೂ ಡೇಟ್ ಆಫ್ ಬರ್ತ್ ಇಲ್ಲ, ಅನಾದಿ ಅದಾವ. ಮತ್ತೆ ಈ ಬ್ರಹ್ಮ ಮತ್ತು ಅಜ್ಞಾನ, ಮೂಲ ಪ್ರಕೃತಿ ಮತ್ತು ಬ್ರಹ್ಮ, ಇವರಿಬ್ಬರ ಸಂಬಂಧದಲ್ಲ, ಅದು ಅನಾದಿ. ಅದು ಅನಾದಿ. ಈ ಅಜ್ಞಾನ ಆ ಬ್ರಹ್ಮನಲ್ಲಿ ಇರ್ತದಲ್ಲ, ಅವೆರಡರ ಸಂಬಂಧನೂ ಅನಾದಿನೇ ಅದು. ಈ ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನದ ಸಂಬಂಧ ಆಗಿದ್ದಕ್ಕ ಎರಡು ಮಕ್ಕಳು ಹುಟ್ಟ್ಯಾವ, ಒಂದು ಈಶ್ವರ ಮತ್ತು ಜೀವ. ಏನಾಯ್ತು? ಅನಾದಿ ಬ್ರಹ್ಮರ ಮತ್ತು ಅನಾದಿ ಅಜ್ಞಾನದ ಸಂಬಂಧದಿಂದ ಉತ್ಪನ್ನವಾದ ಈಶ್ವರ ಕೂಡ ಅನಾದಿ, ಮತ್ತು ಅನಾದಿ ಬ್ರಹ್ಮರ ಅನಾದಿ ಅಜ್ಞಾನದ ಅನಾದಿ ಸಂಬಂಧದಿಂದ ಉಂಟಾದ ಜೀವನೂ ಅನಾದಿ. ನೋಡಿ, ಎಲ್ಲ ಅನಾದಿಗಳು. ಮತ್ತು ಅನಾದಿ ಈಶ್ವರ ಮತ್ತು ಅನಾದಿ ಜೀವರ ಭೇದ ಕೂಡ ಅನಾದಿ. ಒಟ್ಟು 6 ಅನಾದಿಗಳದಾವ. ಒಂದನೇದ್ದೇನ್ರಿ? ಬ್ರಹ್ಮ, ಅನಾದಿ ಬ್ರಹ್ಮ, ಅನಾದಿ ಬ್ರಹ್ಮ. ಎರಡನೇದ್ದು ಅನಾದಿ ಮೂಲ ಪ್ರಕೃತಿ, ಮಾಯೆ, ಅವಿದ್ಯೆ, ಏನಾರ ಅನ್ರಿ ಅಜ್ಞಾನ, ಅದು ಎರಡು ಅನಾದಿ ಅವು. ಮೂರನೇ ಅನಾದಿ ಯಾವುದು? ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನಗಳ ಸಂಬಂಧ. ಅವುಗಳ ಸಂಬಂಧ, ಅದು ಮೂರನೇ ಅನಾದಿ. ಬರ್ಕೊಂಡ್ರ ಏನ್ ಸುಮ್ ಕೂತ್ ಕೇಳಕತ್ತರ? ಬರ್ಕೊಂಡಿರ ಇಲ್ಲ? ಒಂದು ಬ್ರಹ್ಮ ಅನಾದಿ, ಇನ್ನ ಒಂದು ಅಜ್ಞಾನ ಅನ್ನೋದು ಅನಾದಿ. ಅಜ್ಞಾನ ಅನ್ಬೋದು, ಮಾಯೆ ಅನ್ರಿ, ಮೂಲ ಪ್ರಕೃತಿ ಅನ್ರಿ, ಅವಿದ್ಯೆ ಅನ್ರಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ತಾವ. ಒಂದೇ ವಸ್ತು, ಅವೆರಡು ಅನಾದಿ ಅದಾವ. ಮತ್ತು ಅವೆರಡರ ಅಜ್ಞಾನ ಮತ್ತು ಬ್ರಹ್ಮ, ಅವರೆರಡರ ಸಂಬಂಧನೂ ಅನಾದಿ ಅದು. ಒಂದಕ್ಕೊಂದು ಆಶ್ರಯ ಅದಾವಿಲ್ರಿ ಅವು. ಅದಕ್ಕೆ ಅಂತಿರಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ಸ್ವರ್ಗದಾಗೆ ಮದುವೆ ಆಗಿರ್ತದತ್ತ, ಇಲ್ಲಿ ಸುಮ್ ತಾಳಿ ಕಟ್ತಾರಂತ ಕಾಟಾಚಾರ. ನೋಡ್ರಿ ಎಷ್ಟದ ಬಂದೋಬಸ್ತ್. ಅನಾದಿ ಅದ. ಮತ್ತೇನು 1000 ವರ್ಷದ ಸಂಬಂಧ ಅಂತ ಏನೇನೋ ಮಾತಾಡ್ತಿರ್ತಾರೆ. ಪಟಕತ್ವ ಆದ್ರೆ ಯಾರು ಸಂಬಂಧ ಇರಲ್ಲ, ಸೂತ್ರಲ್ಲ, ಮಾತಾಡೋ ಇಂಥವೇ ಮಾತಾಡ್ತಿರ್ತಾರೆ. 1000 ವರ್ಷದ ಸಂಬಂಧ, 100 ವರ್ಷ ಇರೋದು ಗ್ಯಾರಂಟಿ ಇಲ್ಲ. ಮದುವೆ ಆದ್ಮೇಲೆ ಒಂದು 50 ವರ್ಷ 60 ವರ್ಷ ಇರ್ತಾರೋ ಇಲ್ಲೋ, ಮಾತಾಡೋದು ನೋಡ್ರಿ 1000 ವರ್ಷದ ಮಾತಾಡ್ತಾರೆ ಸಂಬಂಧ. ನೆಕ್ಸ್ಟ್ ಏನಾಯ್ತು? ಸಂಬಂಧನು ಅನಾದಿ. ಇದಾದ್ಮೇಲೆ ಅನಾದಿ ಬ್ರಹ್ಮ, ಅನಾದಿ ಅಜ್ಞಾನ, ಅನಾದಿ ಸಂಬಂಧದಿಂದ ಉತ್ಪನ್ನವಾದ ಈಶ್ವರ ಕೂಡ ಅನಾದಿ. ಇದು 4ನೇದ್ದು. 5ನೇದ್ದು ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನ ಮತ್ತು ಅನಾದಿ ಸಂಬಂಧದಿಂದ ಉಂಟಾದ ಜೀವನು ಅನಾದಿ. ಇದು 5ನೇದ್ದು. ಮುಂದೆ 6ನೇದ್ದೇನದ? ಆ ಬ್ರಹ್ಮ ಮಾಯೆಯರಲ್ಲಿ ಸಂಬಂಧ ಆದ, ಅಭೇದ ಆದ. ಇಲ್ಲೇನದ? ಜೀವ ಮತ್ತು ಈಶ್ವರರಲ್ಲಿ ಭೇದ ಆದ. ಅವ ಈಶ್ವರ ದೊಡ್ಡವನನ, ಜೀವ ಸಣ್ಣವನನ. ಈಶ್ವರ ಸರ್ವಜ್ಞ ಅದನ, ಜೀವ ಅಲ್ಪಜ್ಞ ಅದನ. ಈಶ್ವರ ಸರ್ವಕರ್ತೃ ಅದನ, ಜೀವ ಅಲ್ಪಕರ್ತೃ ಅದನ. ಹಿಂಗೆಲ್ಲ ಅದಾವ. ಜೀವ ಏನಾಗ್ಯಾನ? ಅಜ್ಞಾನದ ಜೊತೆಗೆ ಸಂಗ ಮಾಡ್ಯಾನ. ಈಶ್ವರ ಏನ್ ಮಾಡ್ಯಾನ? ಅಜ್ಞಾನದ ಜೊತೆಗೆ ಅಸಂಗ ಅದನ.
ಅದಕ್ಕೆ ಅನಾದಿ ಈಶ್ವರ ಮತ್ತು ಅನಾದಿ ಜೀವರ ಭೇದ ಕೂಡ ಅನಾದಿ. ಹೇಳ್ರಿ, ಆರು ಅನಾದಿಗಳ ಬಗ್ಗೆ ಹೇಳ್ರಿ, ಅನಾದಿ ಷಟಕವನ್ನು ಹೇಳ್ರಿ. ಬ್ರಹ್ಮ ಅನಾದಿ, ಎರಡನೇದು ಅಜ್ಞಾನ ಅನಾದಿ ಅಥವಾ ಮಾಯೆ, ಅವಿದ್ಯೆ, ಮೂಲ ಪ್ರಕೃತಿ, ಏನ್ ಬೇಕಾದಷ್ಟು ಒಂದು 15-20 ಹೆಸರು ಅದಕ್ಕೆ. ಅವ್ಯಾಕೃತ. ಈ ಅಜ್ಞಾನ ಮತ್ತು ಬ್ರಹ್ಮರ ಸಂಬಂಧ ಅನಾದಿ. ಆಮೇಲೆ ಜೀವ ಅನಾದಿ ಮತ್ತು ಈಶ್ವರ ಅನಾದಿ. ಈ ಅಜ್ಞಾನ ಮತ್ತು ಬ್ರಹ್ಮರ ಸಂಬಂಧದಿಂದ ಉತ್ಪನ್ನವಾದ ಈಶ್ವರ ಅನಾದಿ. ಅನಾದಿ ಅಜ್ಞಾನ ಮತ್ತು ಅನಾದಿ ಬ್ರಹ್ಮರ ಸಂಬಂಧದಿಂದ ಉತ್ಪನ್ನವಾದ ಅನಾದಿ ಈಶ್ವರ, ಅವನು ಕೂಡ ಅನಾದಿ. ಮೂರು ಬರಬರಿ ಹೇಳಿದ್ರಿ. ಬ್ರಹ್ಮ ಅನಾದಿ ಹೇಳಿದ್ರಿ, ಅಜ್ಞಾನ ಅನಾದಿ ಹೇಳಿದ್ರಿ, ಬ್ರಹ್ಮ ಮತ್ತು ಅಜ್ಞಾನದ ಸಂಬಂಧ ಅನಾದಿ ಹೇಳಿದ್ರಿ. ನಾಲ್ಕನೇದು ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕಂದ್ರ, ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನ ಮತ್ತು ಅನಾದಿ ಸಂಬಂಧಗಳಿಂದ ಉಂಟಾವ ಅನಾದಿ ಈಶ್ವರನು ಅನಾದಿ. ಈಶ್ವರನು ಅನಾದಿ. ಮತ್ತು ಅದೇ ರೀತಿ ಜೀವನದನ್ನು ಹೇಳ್ಬೇಕು. ಅನಾದಿ ಅಜ್ಞಾನ ಮತ್ತು ಅನಾದಿ ಬ್ರಹ್ಮರ ಅನಾದಿ ಸಂಬಂಧ. ಆರು ಕ್ರಮವಾಗಿ ಹೇಳ್ರಿ. ಅನಾದಿ ಬ್ರಹ್ಮ ಮೊದಲ, ಅಜ್ಞಾನ ಮೊದಲ. ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನ, ಇವುಗಳ ಸಂಬಂಧ, ಅನಾದಿ ಸಂಬಂಧದಿಂದ ಉತ್ಪನ್ನ. ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನ ಮತ್ತು ಇವುಗಳ ಅನಾದಿ ಸಂಬಂಧದಿಂದ ಉಂಟಾದ ಜೀವನು ಅನಾದಿ. ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನ ಮತ್ತು ಅನಾದಿ ಸಂಬಂಧದಿಂದ ಉತ್ಪನ್ನವಾದ ಮತ್ತು ಇವುಗಳ ಅನಾದಿ ಸಂಬಂಧದಿಂದ. ಎದರ ಅನಾದಿ ಸಂಬಂಧ? ಇವುಗಳ ಅಂತಂದ್ರೆ ಅನಾದಿ ಬ್ರಹ್ಮ ಮತ್ತು ಅನಾದಿ ಅಜ್ಞಾನಗಳ ಸಂಬಂಧ. ಇವುಗಳ ಮತ್ತು ಇವುಗಳ ಅನಾದಿ ಸಂಬಂಧದಿಂದ ಅಂತ ಮಾಡ್ಬೇಕು. ಆಯ್ತ್ರಿ? ನೆಕ್ಸ್ಟ್ ಜೀವ ಅನಾದಿ ಆಯ್ತು, ಈಶ್ವರನಾಯ್ತು. ಲಾಸ್ಟಿಗೆ ಜೀವನು ಅನಾದಿ, ಈಶ್ವರನು ಅನಾದಿ. ಆದ್ರೆ ಇವರ ಸಂಬಂಧ ಭೇದ. ಅದಕ್ಕೆ ಅನಾದಿ ಈಶ್ವರ ಮತ್ತು ಅನಾದಿ ಜೀವರ ಭೇದ ಕೂಡ ಅನಾದಿ. ಅನಾದಿ ಈಶ್ವರ ಮತ್ತು ಅನಾದಿ ಜೀವರ ಅನಾದಿ ಭೇದ. ಸರಿನಾ? ಭೇದವೂ ಕೂಡ ಅನಾದಿ. ಏನ್ ಭೇದ ಅದ? ಅವ ಸರ್ವಕರ್ತೃತ್ವ, ಇವ ಅಲ್ಪಕರ್ತೃತ್ವ. ಅವ ಸರ್ವಜ್ಞ, ಇವ ಅಲ್ಪಜ್ಞ. ಇವನಲ್ಲಿರೋದು ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ. ಅವನ ಬಲ್ಲಿ ನಿಷ್ಕಿಂಚಿತ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ, ನಿಷ್ಕಿಂಚಿತ್ ಜ್ಞಾನಶಕ್ತಿ. ಒಬ್ಬ ದೊಡ್ಡ ತಿಪ್ಪೆ ಕೆಲಸ ಮಾಡ್ಲಕತ್ತಾನ, ಒಬ್ಬ ಸಣ್ಣ ತಿಪ್ಪೆ ಕೆಲಸ ಮಾಡ್ಲಕತ್ತಾನ. ಅಷ್ಟೇ. ಇಬ್ರು ತಿಪ್ಪೆ ಕೂತಾರ. ಶುದ್ಧ ಬ್ರಹ್ಮ ಸ್ವರೂಪರು ಹೋಗಿ ಒಬ್ಬ ಸಣ್ಣ ಕಸದ ಬುಟ್ಟಿ ಮುಂದೆ ಕೂತಾನ, ಒಬ್ಬ ದೊಡ್ಡ ಕಸದ ಬುಟ್ಟಿ ಮುಂದೆ ಕೂತಾನ. ಒಬ್ಬ ಸಣ್ಣ ಕೆಲಸ ಮಾಡ್ತಾನ, ಒಬ್ಬ ದೊಡ್ಡ ಕೆಲಸ ಮಾಡ್ತಾನ. ಅಷ್ಟೇ. 6 ಅನಾದಿಗಳು ಗೊತ್ತಾದವ ಸ್ವಚ್ಛ. ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳ್ರಿ. ಇದ್ರ ಬಗ್ಗೆ ಡೀಟೇಲ್ ಎಲ್ಲ ಡಿಸ್ಕಸ್ ಮಾಡೀವಿ. ವಿಚಾರ ಚಂದ್ರೋದಯ ಯೂಟ್ಯೂಬ್ ಲಿಂಕ್ ಓಪನ್ ಮಾಡಿ ಕೇಳಬಹುದು. ಇಲ್ಲ ವಿಚಾರ ಚಂದ್ರೋದಯದ ಬುಕ್ ತಗೊಂಡು 2ನೇ ತರಂಗದೊಳಗ ಅಧ್ಯಯನ ಮಾಡ್ರಿ. ಎಲ್ಲ ಹೇಳ್ತದೆ. ವಿಶೇಷಾರ್ಥ ಚಂದ್ರಿಕೆ ಅದು ಎಲ್ಲ ಬುಕ್ ಯಾರ ಹತ್ರ ಇಲ್ಲ ತರಿಸ್ಕೋತೀರಾ? ನಿಮಗೆ ಅಡ್ರೆಸ್ ಫೋನ್ ನಂಬರ್ ಕೊಡ್ತೀವಿ.
ವಿಚಾರ ಚಂದ್ರೋದಯ, ವಿಶೇಷಾರ್ಥ ಚಂದ್ರಿಕೆ, ವಿಚಾರ ಸಾಗರ ಅನ್ನೋ ಬುಕ್ಸ್ ತರಿಸ್ಕೋತೀರಾ? ಯಾರ ಹತ್ರ ಇಲ್ಲ ಅವರು. ಬುಕ್ ಬೇಕಾ ಬೇಡ? ಇಲ್ಲದವ್ರು ಕೇಳಕತ್ತೇನೆ. ಬುಕ್ ಇದ್ದವರು ಅಲ್ಲ, ಇಲ್ಲದವರು ಗಪ್ಪ ಕೂತ್ರಿ ಏನ್ ಮಾಡಲಿ? ಹಾ, ಬುಕ್ ಯಾರ ಹತ್ರ ಇಲ್ಲ, ಇವೊಂದು 3 ಬುಕ್ಸ್ ತರಿಸ್ಕೋಬೇಕು. ಹೇಳ್ತೀವಿ, ತರಿಸುವಾಗ ಅದೇ ಅಡ್ರೆಸ್ ಫೋನ್ ನಂಬರ್ ಕೊಡ್ತೀವಿ, ತರಿಸ್ಕೊಳ್ರಿ. ಅಲ್ಲಿ ಸಮೀಪ ಇದ್ರೆ ಹೋಗಿ ತಗೊಂಬರ್ರಿ. ಮಾಲಿಂಗ್ಪುರದಾಗ ಸಹಜಾನಂದ ಶ್ರೀಗಳ ಆಶ್ರಮದಾಗ ಬುಕ್ ಸಿಗ್ತಾವ. ದಡುತಿ ಸಿದ್ದು ಅಂತದಾರ, ಅವ್ರ ಫೋನ್ ನಂಬರ್ ಕೊಡ್ತೀವಿ. ಅವ್ರು ಎಷ್ಟು ದುಡ್ಡು ಕಳಿಸಂತಾರ ಕಳಿಸ್ರಿ, ನಿಮ್ಗೆ ಬುಕ್ಸ್ ಬರ್ತಾವ. ಆಯ್ತು, ಈಗಲ್ಲ ಆಮೇಲೆ ಹೇಳ್ತೀನಿ. ಈಗ ಇಲ್ಲೇ ಅದೆಲ್ಲ ತೆಕ್ಕೊಂಡು ಕೂತಾರ, ರೆಕಾರ್ಡಿಂಗ್ ಇಟ್ಕೊಂಡಿರ್ತೀವಲ್ಲ ಓದ್ತದೆ. ಹೇಳ್ತೇನೆ, ಕಳಿಸ್ತೇನೆ. ಎಲ್ಲ ಗ್ರೂಪಿಗೆ ಹಾಕಿಬಿಡ್ತೀನಿ. ಯಾರ್ಯಾರಿಗೆ ಬುಕ್ ಬೇಕು ತರಿಸುವರ್ಷ. ಒಂದು ಗದಗಿನಾಗ ಸಿಗ್ತದ ವಿಚಾರ ಚಂದ್ರೋದಯ ಅಂತ, ಮತ್ತೆ ವಿಚಾರ ಚಂದ್ರೋದಯದ ವಿಶೇಷಾರ್ಥ ಚಂದ್ರಿಕೆ ಅಂತೇಳಿ ಮಾಲಿಂಗ್ಪುರದಾಗ ಸಿಗ್ತದ, ಮತ್ತು ವಿಚಾರ ಸಾಗರನ ಮಾಲಿಂಗ್ಪುರದಾಗ ಸಿಗ್ತದ. ಅವು 3 ಬುಕ್ ಆದ್ರೆ ಸಾಕಲ್ರಿ, ಮತ್ತೇನ್ ಬೇಕು? ಮತ್ ಬೇರೆ ಏನ್ ಬುಕ್ ತರ್ಸ್ಕೋಬೇಕ್ರಿ? ಭಗವದ್ಗೀತೆ ಯಾರಿಗ್ ಬೇಕಿದ್ರೆ ಅವು ತರ್ಸ್ಕೊಳ್ರಿ, ಅಜ್ಜಂಪುರದ್ದು. ಅದು ಅಡ್ರೆಸ್ ಹೇಳ್ತದ. ಮತ್ತೆ ಸಿದ್ಧಾಂತ ಶಿಖಾಮಣಿ ಬೇಕು ಅಂತಂದ್ರೆ ನಮ್ ಕೊಟ್ರಯ್ಯ ಅಬ್ಬಿಗೇರಿ ಮಠರಿಗೆ ಕೇಳ್ರಿ, ಇಲ್ಲ ಅಂತಂದ್ರೆ ನಮ್ ಕಂಬಿ ಪ್ರಕಾಶ್ ಅವ್ರಿಗೆ ಕೇಳ್ರಿ, ಅಲ್ಲಿ ಹೇಳ್ತಾರ. ಮುಂದಿನ ಭಾಗ ನೋಡೋಣ. ಬುಕ್ಸ್ ಯಾವ್ಯಾವ ತಗೋಬೇಕಂತ ಡಿಸೈಡ್ ಮಾಡಿ ಹೇಳಮ್ಮ ಅವರಿಗೆ, ತರಿಸ್ಕೊಳ್ಳಿ. ಯದ್ಯಪಿ ನಾನು ಅಜ್ಞಾನಿ ಇದ್ದೇನೆ, ಈ ರೀತಿಯಿಂದ ಜೀವನ ಆಶ್ರಿತದಲ್ಲಿರುವ ಅಜ್ಞಾನವು ಪ್ರತೀತಿಯಾಗುತ್ತದೆ. ವಾಚಸ್ಪತಿಯ ಅಜ್ಞಾನವು ಜೀವನ ಆಶ್ರಿತದಲ್ಲಿ ಅಜ್ಞಾನ ಇದೆ ಅಂತ ಯಾಕೆ ಹೇಳುತ್ತಿದ್ದಾನೆ ಅಂತ ಕೇಳಿದರೆ, ಜೀವನಿಗೆ ನಾನು ಅಜ್ಞಾನಿ ಎಂಬ ಭಾವವಿದೆಯೇ ಹೊರತು ಬ್ರಹ್ಮನಿಗೆ ನಾನು ಅಜ್ಞಾನಿ ಎಂಬ ಭಾವವಿಲ್ಲ. ಆದ್ದರಿಂದ ಜೀವನಲ್ಲಿ ಅಜ್ಞಾನವು ಆಶ್ರಯಿಸಿದೆ ಅಂತ ಹೇಳಲಿಕ್ಕೆ ಸರಿಯಿಲ್ಲ. ಈಗ ನಿಮ್ಮೊಳಗೆ 2 ಭಾಗ ಅದಾವಿಲ್ಲ, ಒಂದು ಕೂಟಸ್ಥ ಬ್ರಹ್ಮನ ಭಾಗ ಅದ. ಮ್ಯೂಟ್ ಆಫ್ ಮಾಡ್ರಿ. ಒಂದು ಕೂಟಸ್ಥ ಭಾಗ ಅದ, ಇನ್ನ ಒಂದು ಆಭಾಸದನಿಲ್ಲ. ನಿಮ್ಮೊಳಗೆ 2 ಅದಾವಿಲ್ಲ, ಆಭಾಸ ಮತ್ತು ಕೂಟಸ್ಥ ತಿಬ್ರದರಲ್ರಿ. ನನಗ ಬ್ರಹ್ಮದ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳಕ್ಕೆ ಕೂಟಸ್ಥ ಹೇಳ್ತಾನೋ ಏನ್ ಆಭಾಸ ಹೇಳ್ತಾನೋ? ಆಭಾಸ ಹೇಳ್ತಾನ. ಮತ್ತ ಆಭಾಸ ಯಾರಲ್ಲಿ ಆಶ್ರಯ ತಗೊಂಡನ? ಶುದ್ಧ ಬ್ರಹ್ಮನಲ್ಲಿ ತಗೊಂಡನ, ಹೌದಿಲ್ರಿ? ಹಿಂಗಾಗಿ ನಾನು ಅಜ್ಞಾನಿ ಇದ್ದೇನೆ ಅಂತೇಳಿ ಕೂಟಸ್ಥ ಏನು ಹೇಳಿಲ್ಲಲ್ಲ. ಅಜ್ಞಾನವು ಜೀವನ ಆಶ್ರಿತದಲ್ಲಿ ಅಜ್ಞಾನ ಇದೆ ಅಂತ ಯಾಕೆ ಹೇಳುತ್ತಿದ್ದಾನೆ ಅಂತಾರೆ, ಜೀವನಿಗೆ ನಾನು ಅಜ್ಞಾನಿ ಎಂಬ ಭಾವವಿದೆ ಹೊರತು ಬ್ರಹ್ಮನಿಗೆ ನಾನು ಅಜ್ಞಾನಿ ಎಂಬ ಭಾವವಿಲ್ಲ. ಆದ್ದರಿಂದ ಜೀವನಲ್ಲಿ ಅಜ್ಞಾನವು ಆಶ್ರಯಿಸಿದೆ ಅಂತ ಹೇಳಿದ್ದು ಇದು ಸರಿಯಲ್ಲ. ತಥಾಪಿ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಯಾವ ಅಜ್ಞಾನವಿರುವುದೋ ಅದರಿಂದ ಜೀವನಿಗೆ ನಾನು ಅಜ್ಞಾನಿ ಇದ್ದೇನೆ ಎನ್ನುವ ಅಭಿಮಾನ ಉಂಟಾಗಿದೆ. ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಒಂದು ಅಜ್ಞಾನ ಅದಲ್ಲ, ಅದಕ್ಕೇನಾಗ್ಯದ ನಾ ಅಜ್ಞಾನಿ ಇದ್ದೇನೆ ಎಂಬ ಅಭಿಮಾನ ಉಂಟಾಗಿದೆ. ಅಭಿಮಾನ ರೂಪ ಆಶ್ರಯ ಅಂತ ತಿಳಿ
ಜೀವನು ಅಜ್ಞಾನಕ್ಕೆ ಅಭಿಮಾನ ರೂಪ. ಆಶ್ರಯವೇ ಹೊರತು ಮುಖ್ಯ ರೂಪ ಆಶ್ರಯನಲ್ಲ. ನೋಡ್ರಿ, ಇದು ಚಂದ ತಿಳ್ಕೋಬೇಕು. ಜೀವ ಈಶ್ವರರು ಏನದರ ಅಂತಂದ್ರೆ ಅಜ್ಞಾನದ ಅಭಿಮಾನ ರೂಪ ಆಶ್ರಯದಾತರು. ಮುಖ್ಯ ರೂಪ ಆಶ್ರಯದಾತ ಯಾರು? ಕೂಟಸ್ಥ ಬ್ರಹ್ಮರೇ. ಅಜ್ಞಾನಕ್ಕೆ ಮುಖ್ಯ ರೂಪ ಆಶ್ರಯ ಶುದ್ಧ ಬ್ರಹ್ಮನೇ ಆಗಿರುತ್ತಾನೆ. ಅರ್ಥ ಆಯ್ತಾ? ಇದು ಹೆಂಗ ಅರ್ಥ ಆಯ್ತಾ ಇಲ್ಲ ನಿಮಗ? ರೈಲ್ವೆದಾಗ ಒಬ್ಬಾಕಿ ಹೋಗ್ತಾ ಇದ್ದಳತ್ತ ಅಜ್ಜಿ. ಆಕಿ ಸಂಗಟ್ಟು ಒಂದು ದೊಡ್ಡದು ಗಂಟಿತ್ತು. ಆ ಗಂಟು ಏನ್ ಮಾಡ್ಯಾಳ, ಸೀಟಿನ ಮೇಲೆ ಕೂತು ಆ ಗಂಟು ತಲೆ ಮೇಲೆ ಹೊತ್ಕೊಂಡು ಕೂತ್ ಬಿಟ್ಟಾಳ. ತಲೆ ಮೇಲೆ ಹೊತ್ಕೊಂಡು ಕೂತಾಳ. ಯಾಕಯ್ಯವ ಗಂಟು ತೆಳಗಿಡು, ತಲೆ ಮೇಲೆ ಹೊತ್ಕೊಂಡು ಕೂತಿದಿ ಅಂದ್ರ ಆಕೆ ಏನಂತಾಳ, ರೈಲ್ವೆ ಇಷ್ಟೊಂದು ಮಂದಿಗೆ ಇಷ್ಟೊಂದು ಸಾಮಾನು ಹೊತ್ಕೊಂಡು ಹೋಲಕತ್ತದ. ನಾ ರೈಲ್ವೆ ಬಗ್ಗೆ ಒಂದ್ ಸ್ವಲ್ಪ ಕನಕರ್ ಬಂತು ನನಗ. ಅದಕ್ಕ ನನ್ನ ಗಂಟಿಂದ ಒಂದು ವಜ್ಜಿ ರೈಲ್ವೆಗೆ ಹಾಕೋದು ಬೇಡ, ಪಾಪ ಎಷ್ಟೊಂದು ವಜ್ಜಿ ಹೊತ್ತದ ಈಗಾಗ್ಲೇ ಅಂತೇಳಿ ಆ ವಜ್ಜಿ ನನ್ನ ತಲೆ ಮೇಲೆ ಇಟ್ಕೊಂಡೀನಿ ಅಂತ ಹೇಳುವಂತಕ್ಕೆ ಅಜ್ಜಿ. ಈಗ ಗಂಟಿನ ವಜ್ಜಿ ಹೊತ್ತ ಅಜ್ಜಿದ್ ಎಂತದದು? ಅಭಿಮಾನ ರೂಪ. ಅಭಿಮಾನ ರೂಪ. ಮುಖ್ಯ ರೂಪ ಆಶ್ರಯ ರೈಲ್ವೆನೆ. ಆ ಆಭಾಸನಿಗೂ ಆಭಾಸನ ಅಜ್ಞಾನಕ್ಕೂ ಆಶ್ರಯ ಕೊಟ್ಟವ ಕೂಟಸ್ಥ. ಹಿಂಗಾಗಿ ಜೀವ ಏನದನ ಕಲ್ಪಿತ ಆಶ್ರಯ. ಇವ ಯಾರು? ಕೂಟಸ್ಥ ಮುಖ್ಯ ಆಶ್ರಯ ಅಜ್ಞಾನಕ್ಕ. ಅಭಿಮಾನ ರೂಪ ಆಶ್ರಯ. ಈಶ್ವರ ಮತ್ತು ಜೀವರು ಏನದರ ಅಜ್ಞಾನಕ್ಕೆ ಆಶ್ರಯ ಕೊಟ್ಟಾರಿಲ್ಲ ಅಂತಲ್ಲ, ಅವಿದ್ಯೆ ಮತ್ತು ಮಾಯೆಯರಿಗೆ ಅವರು ಎಲ್ಲಿ ಹೆಂಗ ಆಶ್ರಯ ಕೊಟ್ಟಾರಂತಂದ್ರ ಅಭಿಮಾನ ರೂಪ ಆಶ್ರಯ. ಅಜ್ಞಾನಕ್ಕೆ ಮುಖ್ಯ ರೂಪ ಆಶ್ರಯ ಅಭಿಮಾನ ರೂಪ ಆಶ್ರಯ. ಏನ್ ಮಾಡ್ತೀರಿ? ಅಭಿಮಾನ ರೂಪ ಆಶ್ರಯ ಮುಖ್ಯ ರೂಪ ಆಶ್ರಯ ಗೊತ್ತಾಯ್ತ್ರ? ಮಾತಾಡ್ರಿ ಒಂದೆರಡು ಮಾತು. ಹ್ಞೂ ಅಂದ್ರೆ ಏನ್ ಮಾಡೋದು ನಾವು? ಮುಖ್ಯ ರೂಪ ಆಶ್ರಯ ಅಭಿಮಾನ ರೂಪ ಆಶ್ರಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ರಿ. ತಿಳಿದದ ಇಲ್ಲ ನನಗೆ ಗೊತ್ತಾಗಬೇಕಲ್ಲ. ಬ್ರಹ್ಮನಿಗೆ ಜೀವಭಾವ ಇರುವುದಿಲ್ಲ. ಅದರಲ್ಲಿ ಕೂಟಸ್ಥ ಮತ್ತು ಆಭಾಸ ಅಂತ ಎರಡು ಭಾಗ. ಆಭಾಸ ಶುದ್ಧ ಬ್ರಹ್ಮನಲ್ಲಿ ಆಶ್ರಯ ತಗೊಂಡಾನ. ಜೀವನಿಗೆ ಅಜ್ಞಾನಿ ಎಂಬ ಭಾವ ಇದೆ. ಜೀವನಲ್ಲಿ ವಿದ್ಯೆ ಎಂಬುದು ಸರಿಯಲ್ಲ. ಶುದ್ಧ ಬ್ರಹ್ಮನಲ್ಲಿ ಅಜ್ಞಾನ ಎಂಬ ಆಶ್ರಯ ಪಡೆದಿದೆ. ಜೀವ ಈಶ್ವರ ಅಜ್ಞಾನಿ ರೂಪ ಆಶ್ರಯದಾತನಿಗೆ ಮುಖ್ಯ ರೂಪ ಆಶ್ರಯ ಶುದ್ಧ ಬ್ರಹ್ಮನೇ ಆಗಿದೆ. ಉದಾಹರಣೆ, ರೈಲ್ವೆ ನೋಡ್ತಕ್ಕಂಥ ಅಜ್ಜಿ ಗಂಟು ಹೊತ್ಕೊಂಡಾಳ, ಅದು ಅಭಿಮಾನ ಮೂಲಕ ಆಶ್ರಯ ಬರುತ್ತೆ. ಆದ್ರೆ ರೈಲ್ವೆ ಮುಖ್ಯ ಆಶ್ರಯವಾಗಿದೆ. ಹೀಗೆ ಜೀವ ಕಲ್ಪಿತ ಆಶ್ರಯ ಬಿಟ್ಕೊಂಡಾಗ ಬ್ರಹ್ಮನ ಮುಖ್ಯ ಆಶ್ರಯವಾಗಿದೆ. ಅಭಿಮಾನ ರೂಪ ಆಶ್ರಯ ಒಂದು, ಇನ್ನೊಂದು ಮುಖ್ಯ ರೂಪ ಆಶ್ರಯ. ಎರಡು ಭಾಗ. ಅಭಿಮಾನ ರೂಪ ಆಶ್ರಯ ಜೀವ ಆಗಿನ, ಮುಖ್ಯ ರೂಪ ಆಶ್ರಯ ಬ್ರಹ್ಮನಾಗಿನ. ಈಗ ನಾಗರತ್ನಮ್ಮವರು ಏನ್ ಮಾಡ್ಯಾರ? ಕೊಟ್ರೆಯವರಿಗೆ ಊಟಕ್ಕೆ ಬರ್ರಿ ಅಂತ ಕರೆದಾರ. ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದಾರ. ಕರೆದ ಹೊತ್ನಾಗ ಕೊಟ್ರೆಯವರು ಸುಮ್ ಊಟಕ್ಕೆ ಹೋಗೋದ್ ಬಿಟ್ಟು ಏನ್ ಮಾಡ್ಯಾರ? ಜೊತೆಗೆ ಇನ್ನೊಬ್ರಿಗೆ ಯಾರಿಗೋ ಕರ್ಕೊಂಡು ನೀವು ಊಟಕ್ಕೆ ಬರ್ರಿ, ಊಟಕ್ಕೆ ಹೋಗಂಬರ್ರಿ ಅಂತ ಕರೆದಾರ ಅವ್ರಿಗೆ.
ಇನ್ನೊಬ್ರಿಗೆ ಕರೆದಾರ ಅವ್ರು ಕೊಟ್ರೆಯವ್ರು. ಈ ಕೊಟ್ರೆಯವ್ರು ಊಟಕ್ಕೆ ಹಾಕವ್ರ, ನೀವ್ರು ಇನ್ನೊಬ್ರಿಗೆ ಕರೆದಾರಲ್ಲ, ತಾವೇ ಉದ್ರಿ ಉಳ್ಳಕ್ ಮಂದಿ ಮನಿಗೆ ಹೋಲಕತ್ತಾರ, ಇನ್ನೊಬ್ಬನಿಗೆ ಕರೆದಾರ. ಈಗ ಅವ್ರು ಊಟಕ್ಕೆ ಹಾಕವ್ರ ಏನ್ ಕೊಟ್ರೆಯವರು? ಊಟಕ್ಕೆ ಇಬ್ಬರಿಗೆ ಊಟಕ್ಕೆ ಹಾಕವ್ರ ಯಾರು? ನಾಗರತ್ನವರು. ಅವ್ರೆಂತವ್ರು ಮುಖ್ಯ ರೂಪ ಆಶ್ರಯ. ಮತ್ತೊಬ್ಬನಿಗೆ ಕರೆದಾರಲ್ಲ ಊಟಕ್ಕೆ ಬಾ ಅಂತ ಹೇಳಿ ಕೊಟ್ರೆಯವರು, ಇವ್ರು ಊಟಕ್ಕೆ ಹಾಕವರಲ್ಲ ಬಿಡೋರಲ್ಲ, ಸುಮ್ ಹಂಗೆ ಕರೆದಾರ ಇವರು ಅವನಿಗೆ. ಅಭಿಮಾನ ರೂಪ ಆಶ್ರಯ. ಅವ್ರಿಗೆ ಕರ್ಕೊಂಡಾಗ ನಮ್ಮಲ್ಲಿ ಶ್ರವಣ್ ಕುಮಾರ್ ಅಂತ ಇದ್ದ, ಗುಲ್ಬರ್ಗ ಕಾಲೇಜ್ನಾಗ ಕೆಲಸ ಮಾಡ್ತಾನ. ಒಟ್ಟು ಎಲ್ಲರಿಗೆ ಕರ್ಕೊಂಡು ಉಣ್ಬೇಕು ಅನ್ನೋದು ಬರೀ ಅವನಿಗೆ ಇಂಟ್ರೆಸ್ಟ್. ಒಂದೊಂದ್ಸಾರಿ ಬುತ್ತಿ ತರಿಸ್ತಿದ್ದಿಲ್ಲ, ಗುಲ್ಬರ್ಗಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದ. ಬುತ್ತಿ ತರ್ಲಾರ್ದಾಗ ನಾವೇನ್ ಮಾಡ್ತಿದ್ದೇವೆ, ಬುತ್ತಿ ತಂದಿಲ್ಲ ಅಂದ್ರೆ ಏನಾಯ್ತು ಬಿಡಪ್ಪ, ಮಧ್ಯಾಹ್ನದಾಗ ಊಟ ಏನೇ ಒಂದ್ ತುತ್ತು ಕಡಿಮೆ ಉಂಡ್ರಿ ಏನಾಗ್ತದ ಅಂತೇಳಿ ಎಲ್ಲರೂ ಕರ್ಕೊಂಡು ಹಂಚ್ಕೊಂಡು ಉಣ್ತಿದ್ದೆವು. ಆ ಉಣ್ಣ ಟೈಮ್ನೊಳಗೆ ಅವನೇ ಬುತ್ತಿ ತಂದಿಲ್ಲ, ಬುತ್ತಿ ತರಲಾರ್ದವನಿಗೆ ನಾವು ಕರ್ಕೊಂಡು ಉಳ್ಳಕತ್ತೀವಿ. ಮಧ್ಯಾಹ್ನ ನಮ್ಮ ಸಂಗತಿ ಉಣೋತ್ ನಾವು ಹೇಳಿದ್ರ ಅವ ಸಂಗತಿ ಇನ್ನೊಬ್ಬನಿಗೆ ಕರ್ಕೊಂಬರವ. ಏನ್ ಮಾಡ್ಬೇಕು ನಾವು? ನೀನೇ ಉದ್ರಿ ಕುಳಿತಿಲ್ಲಕ್ ನಮ್ಮ ಸಂಗತಿ ಜೊತೆಗೆ ಕರ್ಕೊಂಡ್ರೆ ನಿನಗೆ ಇನ್ನೊಬ್ಬನಿಗೆ ಕರ್ಕೊಂಡು ಬಂದ್ರೆ ನಾವು ಏನ್ ತಿನ್ನದ್ ಬಿಟ್ಟು ನಿನಗೆ ಕೊಡ್ಬೇಕಾ ಏನು? ಇದೇನ್ ಮನಿನ? ಇಲ್ಲೊಂದ್ ಡಬ್ಬೆಗೆ ಏನೋ ಒಂದ್ ಮನ್ಯಾಗ ಕಟ್ಟಿ ಕೊಟ್ಟಿರ್ತಾರ, ಅದು ತೆರೆದು ನೋಡತನ ಏನದ ಏನಿಲ್ಲ ಅಂತ ಗೊತ್ತಿರಲ್ಲ. ಮತ್ತ ಅಂತದ್ರಾಗ ನಿನಗೆ ಕರೆದಿರ್ತೀವಿ, ನೀ ಇನ್ನೊಬ್ಬನಿಗೆ ಕರ್ಕೊಂಬಂದ್ರೆ ನಾ ಏನ್ ಮಾಡ್ಬೇಕು? ಹಂಗಿದ ಆಭಾಸನ ಕೆಲಸ ಹೆಂಗಿರ್ತದಂದ್ರ ಅಜ್ಞಾನಕ್ಕೆ ಅಭಿಮಾನ ರೂಪದಿಂದ ಅವ ಕರ್ಕೊಂಬಂದ. ಅಲ್ರಿ ಸರ್, ನಾನು ಒಬ್ನೇ ಬರ್ಲಕ್ ಹಚ್ಚಿದ್ದೇನ್ರಿ, ಅವ ಇಲ್ಲಿ ಕರೆಕ್ಟ್ ಬಾಗಿಲ್ದಾಗ ಬರಾಗ ಚೋಡಾಗ್ಬಿಟ್ಟೇನ್ರಿ, ನಾ ಏನ್ ಮಾಡ್ಲಿ ಸರ್, ಬ್ಯಾಡಲ್ಲಕ್ ಆಗ್ತದೇನ್ರಿ ಅಂತಮ್ಮ. ಭಾಳ ಚಲೋ ಮಾಡಿದ್ವಿ, ಬಾ ಎಲ್ಲರೂ ಕೂಡಿ ಅಡ್ಡಾಡ್ತು ತಿನ್ ಮತ್ ಕ್ಯಾಂಟೀನ್ಗೆ ಹೋಗಿ ಮತ್ತೆ ಆರ್ಡರ್ ಮಾಡ್ಬೇಕು ಏನಾರು ಅಂತ ತಿನ್ಲಕ್, ಮತ್ತೆ ಹೊಟ್ಟಿ ತುಂಬಲ್ಲ ಮಾಡಿಲ್ಲ ಅವಾಗ. ಇಂಥ ಕೆಲಸಗಳು ಆಚರ್ತಾವ. ಬುತ್ತಿ ತಗೊಂಡು ಬಂದು ರೊಕ್ಕ ಕೊಟ್ಟು ನಾಟ ಮಾಡ್ಬೇಕು ಮತ್ತೆ ಹಿಂಗಿರ್ತಾವ. ಅದಕ್ಕೆ ಮುಖ್ಯ ರೂಪ ಆಶ್ರಯ ಯಾರು? ಕೂಟಸ್ಥ. ಅಭಿಮಾನ ರೂಪ ಆಶ್ರಯ ಎಷ್ಟು ಶಬ್ದಗಳು ಕಲಿಸ್ತಾರೆ ನೋಡ್ರಿ, ಅಂತ ಬ್ಯೂಟಿಫುಲ್. ಅಭಿಮಾನ ರೂಪ ಆಶ್ರಯ. ಈ ಜೀವ ಮತ್ತು ಈಶ್ವರರು ಅಜ್ಞಾನಕ್ಕೆ ಅಭಿಮಾನ ರೂಪ ಆಶ್ರಯದಾತರು. ಮತ್ತು ಅಜ್ಞಾನ ಮತ್ತು ಜೀವ ಈಶ್ವರ ಎಲ್ಲರಿಗೂ ಮುಖ್ಯ ಆಶ್ರಯದಾತ ಅವನೇ ಬ್ರಹ್ಮ ಅಥವಾ ಕೂಟಸ್ಥ. ಸತ್ಯ ತಿಳಿದ್ರೆ ಇದು ಎಲ್ಲಿ ಆಶ್ರಯ ತಗೊಂಡದ ಅಜ್ಞಾನ ಅಂತ? ಈಗ ಮದಿ ಮಾಡಿರ್ತಾರ ನೋಡ್ರಿ, ದುಡಿಲಾರ್ದ ಮಗ ಇರ್ತದ, ಅದಕ್ಕೇನು ಸಾಲಿಗೆ ಹಚ್ಚಿರ್ತಾನೆ, ಸಾಲಿ ಕಲಿಯಲ್ಲ. ಮತ್ ಸಾಲಿ ಕಲ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಹಂಗೆ ಬೆಳೆಸ್ತಾರ. ಎಲ್ಲರ ಕೆಲ್ಸಕ್ಕರೆ ಹತ್ತಂತಾರ, ಅದಕ್ಕೆ ಕೆಲ್ಸನೂ ಮಾಡ್ಲಕ್ ಬರಲ್ಲ. ಮತ್ತೆ ಮಾಡಕ್ ಬರಲ್ಲ ಅಂತೇಳಕ್ಕೆ ಅದನ್ನೇನು ಹಂಗೆ ಬಿಡ್ಲಕ್ ಆಗ್ತದ? ಅದಕ್ಕೆ ಹೆಂಗೋ ಒಂದು ಜೋಡು ಮಾಡಿ ಎಲ್ಲೋ ಒಂದು ಮದುವೆ ಮಾಡ್ತಾರ. ಅದಕ್ಕೊಂದಿಟ್ಟು ಅವರಪ್ಪ ಆಸ್ತಿ, ಅವರ ಅಜ್ಜಂದೊಂದಿಟ್ಟು ಆಸ್ತಿ ಇರ್ತದ. ಮತ್ತ ಅದು ಕಾಣ್ಲಾರ್ದಂಥವ್ರು ಏನೋ ಬಡವ್ರು ಇರ್ತಾರ, ಏನೇ ಕಾಲಕ್ಕೆ ನಡಿಯಪ್ಪ ಅಂತೇಳಿ ಬರ್ತಾರ. ದುಡಿಲಾರ್ದ ಮಗ, ದುಡಿಲಾರ್ದ ಸೊಸಿ. ಆ ಸೊಸಿಗೆ ಆಶ್ರಯ ಯಾರು? ಗಂಡ. ಆ ಗಂಡ ಏನಾಕಿಗೆ ಆಶ್ರಯ ಅದನ್ನೇನೋ ದುಡಿಲಾರ್ದ ಅದನ್ನ. ಆ ಗಂಡ ಹೆಂಡತಿ ಇಬ್ರು ಕೂಡಿ ಯಾರ ತಿಲ್ಲಕತ್ತಾರ? ಅವರು ಅಜ್ಜನ್ ತಿಲ್ಲಕತ್ತಾರ, ಅಪ್ಪಂದು. ಮೂಲ ಆಶ್ರಯ ಅಪ್ಪ. ದುಡಿಲಾರದ ಮಗ ಅಭಿಮಾನ ರೂಪ ಆಶ್ರಯ. ಮೂಲ ಆಶ್ರಯ, ಮುಖ್ಯ ಆಶ್ರಯ ಅಪ್ಪ. ಆಶ್ರಯದಾತೆ ಯಾರು? ಅವನ ಹೆಣ್ತಿ. ಹಿಂಗದ ನೋಡ್ರಿ. ಹಿಂಗೆ ಅದಾವಲ್ಲ, ಹಿಂಗೆ ಮಜಾ ಒಂದೊಂಥರ. ದೃಷ್ಟಾಂತ. ಏನ್ ದೃಷ್ಟಾಂತ ಕೊಟ್ರು?
ಒಂದು ಟ್ರೆಜರಿ. ಟ್ರೆಜರಿ ಏನದ? ರೊಕ್ಕ ಎಲ್ಲಿ ಇಟ್ಟಿರ್ತೀರಿ? ಟ್ರೆಜರಿಯಾಗಿ ಇಟ್ಟಿರ್ತೀರಿ. ಆ ರೊಕ್ಕಕ್ಕೆ ಆಶ್ರಯ ಯಾವುದು? ಮುಖ್ಯ ಆಶ್ರಯ ರೊಕ್ಕಕ್ಕೆ ಮುಖ್ಯ ಆಶ್ರಯ. ನಿಮ್ಮಲ್ಲಿ ರೊಕ್ಕ ಒಂದು 10 ಲಕ್ಷ ರೂಪಾಯಿ ಅದು ಟ್ರೆಜರಿಯಾಗಿ ಇಟ್ಟಿರಿ. ಟ್ರೆಜರಿಯಾಗಿ ಇಟ್ಟ ಮೇಲೆ ಏನಾಯ್ತು? ಅದಕ್ಕೆ ಮುಖ್ಯ ಆಶ್ರಯ, ಮುಖ್ಯ ರೂಪ ಆಶ್ರಯ ಟ್ರೆಜರಿ. ಆದ್ರೆ 10 ಲಕ್ಷ ರೂಪಾಯಿದ ಸಾಹುಕಾರ ಯಾರು? ನೀವು. ನಾನು ಸಾಹುಕಾರ ಅಂತೀರಿ. 10 ಲಕ್ಷ ರೂಪಾಯಿ ಅದ, ನಾ ಸಾಹುಕಾರ ಅದೀನಿ ಅಂತೀರಿ. ರೊಕ್ಕ ನಿಂಬಲ್ಲಿ ಅದೇನು? ಬಡದ್ ನೋಡಿ ಜೇಬ್ನಾಗ 10 ರೂಪಾಯಿ ಇಲ್ಲ. ಈಗ ಟ್ರೆಜರಿ ಮುಖ್ಯ ರೂಪ ಆಶ್ರಯ, ಸಾಹುಕಾರ ಎಂತ ರೂಪ ಆಶ್ರಯ? ನಾನು ಶ್ರೀಮಂತ ಅನ್ನಂತ ಒಂದಿದು ಎಂತ ರೂಪ ಆಶ್ರಯ ಇದು? ನಾನು ಕೋಟ್ಯಾಧೀಶ ಅನ್ನಂಥದ್ದು ಎಂತ ರೂಪ ಇದು? ಜೋಬಲ್ಲಿ 1 ರೂಪಾಯಿ ಇಲ್ಲ ಅವನಿಗೆ. ಜೋಬ್ನಾಗ 1 ರೂಪಾಯಿ ಇಲ್ಲ, ನಾ ಕೋಟ್ಯಾಧೀಶ ಅಂತಾನ. 1 ಕೋಟಿ ಟ್ರೆಜರಿ ಒಳಗಿಟ್ಟನ. ಆ 1 ಕೋಟಿ ರೂಪಾಯಿಗೆ ಮುಖ್ಯ ರೂಪ ಆಶ್ರಯ ಯಾರು? ಅಭಿಮಾನ ರೂಪ ಆಶ್ರಯ ಯಾರು? ಸಾಹುಕಾರ ಅಭಿಮಾನ ರೂಪ ಆಶ್ರಯ, ಟ್ರೆಜರಿ ಮುಖ್ಯ ರೂಪ ಆಶ್ರಯ. 1 ರೂಪಾಯಿ ಜೇಬ್ನಾಗ ಇಲ್ಲ ಅಂದ್ರೂ ಅಭಿಮಾನ ಪಡ್ತಾನ, ನಾನು ಕೋಟ್ಯಾಧೀಶ, ನಾನು ಶ್ರೀಮಂತ ಅಂತ. ನಿಜವಾದ ಅಜ್ಞಾನಕ್ಕೆ ನಿಜವಾದ ಆಶ್ರಯ ಶುದ್ಧ ಬ್ರಹ್ಮ. ಅಭಿಮಾನ ರೂಪ ಆಶ್ರಯ, ಅಜ್ಞಾನಕ್ಕೆ ಅಭಿಮಾನ ರೂಪ ಆಶ್ರಯ ಜೀವ. ಚಂದ ತಿಳಿತ ಸ್ವಚ್ಛ. ಜೀವನು ಅಜ್ಞಾನದ ಕಾರ್ಯವಾಗಿದೆ. ಆದ್ದರಿಂದ ಜೀವನು ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯನಾಗುವುದು ಅಸಂಭವ. ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯ. ಅಧಿಷ್ಠಾನವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಯಾವ ಅಜ್ಞಾನವಿರುವುದೋ ಅದು ಆ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಇಲ್ಲೇನ್ ಬರಿಬೇಕು? ಶುದ್ಧ ಬ್ರಹ್ಮನೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯ, ಜೀವನು ಅಭಿಮಾನ ರೂಪ ಆಶ್ರಯ ಅಂತ ಬರಿಬೇಕು. ಬರೆದ ಮೇಲೆ ನೆಕ್ಸ್ಟ್ 2ನೇ ಪಾಯಿಂಟು, ಅಧಿಷ್ಠಾನವಾದ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಯಾವ ಅಜ್ಞಾನವಿರುವುದೋ ಅದು ಆ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ, ವಿಷಯ ಮಾಡುತ್ತದೆ, ತಿಳಿಯಗೊಡದಂತೆ ಮಾಡುತ್ತದೆ, ಆವರಣ ಮಾಡುತ್ತದೆ. ಆದ್ದರಿಂದ ಆ ನಂತರದಲ್ಲಿ ನಾನು ಅಜ್ಞಾನಿ ಎಂಬ ಈ ರೀತಿಯಿಂದ ಅಭಿಮಾನ ರೂಪದಿಂದ ಜೀವನು ಆಶ್ರಯನಾಗುತ್ತಾನೆ. ಈ ಜೀವ ಏನಾಗ್ತಾನ? ಆ ಅಜ್ಞಾನಕ್ಕ ಆಶ್ರಯವಾಗಿ ವಾಸ್ತವಿಕವಾಗಿ ಅಜ್ಞಾನಕ್ಕೆ ಬ್ರಹ್ಮವೇ ಆಶ್ರಯವಾಗಿರುತ್ತದೆ. ಈ ಪ್ರಕಾರವಾಗಿ ಶುದ್ಧ ಬ್ರಹ್ಮವು ಅಜ್ಞಾನಕ್ಕೆ ಸ್ವ ಆಶ್ರಯ, ಸ್ವವಿಷಯ. ಇಲ್ಲೇನಾಯ್ತು? ನಾನು ಅಜ್ಞಾನಿ ಇದ್ದೇನೆ ಎಂಬ ಈ ರೀತಿಯಿಂದ ಅಜ್ಞಾನಕ್ಕೆ ಅಭಿಮಾನ ರೂಪದಿಂದ ಜೀವನು ಆಶ್ರಯನಾಗುತ್ತಾನೆ. ಏನಾಗ್ತದಪ್ಪ ಅಂತಂದ್ರೆ ಕೂಟಸ್ಥ ಅಥವಾ ಬ್ರಹ್ಮನಲ್ಲಿ ಅಜ್ಞಾನ ಆಶ್ರಯ ತಗೊಂಡು ಅದು ಏನು ಸುಮ್ ಇರಂಗಿಲ್ಲ. ಅದೇನ್ ಮಾಡ್ತದ? ಆ ಬ್ರಹ್ಮನನ್ನೇ ಗುರ್ತು ಆಗ್ಲಾರ್ದಂಗ ಮಾಡಿಟ್ಬಿಡ್ತದ. ಬ್ರಹ್ಮನನ್ನೇ ಗುರ್ತು ಆಗ್ಲಾರ್ದಂಗ ಮಾಡಿದ್ದಕ್ಕ ಇವ ಆಭಾಸ ಜೀವ ಏನಂತಾನ? ನನಗ ಬ್ರಹ್ಮನೇ ಗುರ್ತಿರ್ಲಾರ್ದಂಗ ಆಗಿದ್ದಕ್ಕ ನಾನು ಅಜ್ಞಾನಿ ಇದ್ದೇನೆ ಅಂದಾಗ ಈ ಜೀವ ನಾನು ಅಜ್ಞಾನಿ ಇದ್ದೇನೆ ಅಂತಾನ ಅಂತಂದ್ರ ಅವನು ಅಜ್ಞಾನಕ್ಕೆ ಆಶ್ರಯ ಕೊಟ್ಟಿಲ್ಲ, ಅಜ್ಞಾನಕ್ಕೆ ಅಭಿಮಾನ ರೂಪ ಆಶ್ರಯ ಕೊಟ್ಟಾನ ಅನ್ನಂತ ಮಾತು ಹೇಳಿ ವಾಸ್ತವಿಕವಾಗಿ ಅಜ್ಞಾನಕ್ಕೆ ಬ್ರಹ್ಮವೇ ಆಶ್ರಯವಾಗಿರುತ್ತದೆ. ಈ ಪ್ರಕಾರವಾಗಿ ಶುದ್ಧ ಬ್ರಹ್ಮವೇ ಅಜ್ಞಾನಕ್ಕೆ ಸ್ವ ಆಶ್ರಯ,
ಸ್ವವಿಷಯವಾಗಿರುತ್ತದೆ ಅಂತ ಇಷ್ಟು ಹೇಳ ನೋಡಿ. ಏನಾರ ಡೌಟ್ ಇದ್ರೆ ಕೇಳ. ಅಭಿಮಾನ ರೂಪ ಆಶ್ರಯ, ಅವ ಯಾಕೆ ಆಭಾಸ ಯಾಕೆ ಅಭಿಮಾನ ರೂಪ ಆಶ್ರಯ ಕೊಡ್ತಾನ ಅದಕ್ಕ ಅಂತಂದ್ರೆ ಅವನಿಗೆ ಬ್ರಹ್ಮ ತಿಳಿಲಾರ್ದಂಗ ಆಗಿದ್ದಕ್ಕೆ, ಆಭಾಸ ಏನಂತನ, ನಾನು ಅಜ್ಞಾನಿ ಇದ್ದೇನೆ, ಪರಮಾತ್ಮ ಗೊತ್ತಿಲ್ಲ ಅಂತ. ನನಗೆ ಪರಮಾತ್ಮ ಗೊತ್ತಿಲ್ಲ ಅಂತಂದ್ರೆ ಅದು ಅಜ್ಞಾನ. ಜೀವನೇ ಏನಾಗ್ಯದ, ಆ ಅಜ್ಞಾನಕ್ಕೆ ಆಶ್ರಯ ಕೊಟ್ಟಂಗ ಮೇಲ್ನೋಟಕ್ಕೆ ಕಾಣಿಸ್ತದೆ. ಆದ್ರ ಆ ಅಜ್ಞಾನಕ್ಕ ಮತ್ತು ಅಜ್ಞಾನಕ್ಕೆ ಆಶ್ರಯ, ಅಭಿಮಾನ ರೂಪ ಆಶ್ರಯ ಕೊಟ್ಟಂತ ಜೀವನಿಗೂ ಆಶ್ರಯ ಕೊಟ್ಟದ್ದು ಮೂಲ ಕೂಟಸ್ಥ ಅಥವಾ ಬ್ರಹ್ಮನೇ. ನಾನು ಅಜ್ಞಾನಿ ಇದ್ದೇನೆ ಅಂತನ್ನೋದು ಆಭಾಸ ಅಂದದ್ರಾಗ ಏನ್ ತಪ್ಪಿಲ್ಲ. ಆದ್ರ ಅಜ್ಞಾನಿ ಇದ್ದೇನೆ ಅಂದ ಮಾತ್ರಕ್ಕೆ ಅಜ್ಞಾನ ಆಭಾಸನಲ್ಲಿ ಆಶ್ರಯ ತಗೊಂಡದಂತಲ್ಲ. ಅಜ್ಞಾನ ಆಶ್ರಯ ಆಭಾಸನಲ್ಲಿ ಹೆಂಗದಂದ್ರೆ, ಆಭಾಸ ಅಭಿಮಾನ ರೂಪ ಅದನ, ಅವನು ಅದ್ರ ಬಗ್ಗೆ ಅಭಿಮಾನ ತಾಳಕತನ ಹೊರತು ಅಜ್ಞಾನ ಅವನೊಳಗಿಲ್ಲ. ಅಜ್ಞಾನ ಎಲ್ಲಿದೆ, ಕೂಟಸ್ಥನೊಳಗದ. ಆಭಾಸನಿಗೂ ಕೂಟಸ್ಥನೇ ಆಶ್ರಯ, ಅಜ್ಞಾನಕ್ಕೂ ಕೂಟಸ್ಥನೇ ಆಶ್ರಯ. ಹೆಂಗದ ನೋಡ್ರಿ. ಈಗ ಅಪಾಯಿಂಟ್ಮೆಂಟ್ ಯಾರು ಕೊಟ್ಟಿರ್ತಾರ, ಕ್ಲರ್ಕ್ಗೂ ಬಾಸ್ನೇ ಅಪಾಯಿಂಟ್ಮೆಂಟ್ ಕೊಟ್ಟಾನ, ಅಟೆಂಡರ್ಗೂ ಬಾಸ್ನೇ ಅಪಾಯಿಂಟ್ಮೆಂಟ್ ಕೊಟ್ಟಾನ, ಇಬ್ಬರಿಗೆ. ಈಗ ಏನಾಗ್ಯಾನ, ಕ್ಲರ್ಕ್ ಅಟೆಂಡರ್ ಬಾಸ್ ಆಗ್ಯಾನ. ಏನ್ ಕ್ಲರ್ಕ್ ಅಟೆಂಡರ್ ಪಗಾರ ಕೊಡ್ತಾನ? ಕ್ಲರ್ಕ್ ಹೇಳ್ದಂಗ ಅಟೆಂಡರ್ ಕೇಳಬೇಕು. ಅದ್ರ ಪಗಾರ ಯಾರು ಕೊಡ್ತಾರ? ಬಾಸ್ ಕೊಡ್ತಾನ. ಹಂಗದ ನೋಡ್ರಿ ಇದು ಆಟ. ಆಭಾಸ ಕ್ಲರ್ಕ್ ಇದ್ದಂಗ, ಅಜ್ಞಾನ ಅಟೆಂಡರ್ ಇದ್ದಂಗ, ಕೂಟಸ್ಥ ಬಾಸ್ ಇದ್ದಂಗ. ಆ ಕೂಟಸ್ಥನೇ ಆ ಕ್ಲರ್ಕ್ಗೂ ಅವನೇ ಆಶ್ರಯ, ಅವಂದೇ ಪಗಾರ, ಅಟೆಂಡರ್ಗೂ ಅವಂದೇ ಪಗಾರ ಇದ್ದಂಗ, ಆ ಆಭಾಸಗಿನೂ ಅವನೇ, ಇವನು ಅವನೇ. ಆದ್ರ ಆ ಆಭಾಸ ಆ ಅಜ್ಞಾನಕ್ಕ ಆಶ್ರಯ ಇದ್ದಂಗ, ಅವ ಏನು ಎಲ್ಲಿಗಾರ ಹೋಗ್ಲಕ್ಕ ಬರ್ಲಕ್ಕ ಸ್ವಲ್ಪ ತಡ ಆಗಿ ಬರ್ತೀನಿ ಅದು ಇದು ಅಂತ ಹೇಳಿದ್ರೆ ಕ್ಲರ್ಕ್ ಸಂಭಾಳಿಸ್ತಾನ ಇಲ್ಲ? ಅಟೆಂಡರ್ ಸಂಭಾಳಿಸ್ತಾನಲ್ಲ ಅವ ಪ್ರತಿಯೊಂದಕ್ಕೂ ಬಾಸ್ಗೆ ಕೇಳೋದಿರಲ್ಲ, ಕ್ಲರ್ಕ್ಗೆ ಕೇಳ್ತಿರ್ತಾನ. ಕ್ಲರ್ಕ್ನೇ ಬಾಸ್ ಇದ್ದಂಗ. ಬಟ್ ಪಗಾರ ಕೊಡೋದು ಇಬ್ಬರಿಗೆ ಪಗಾರ ಕೊಡೋ ಕೂಟಸ್ಥ ಬ್ರಹ್ಮ. ಎಷ್ಟು ರೀತಿಯಿಂದ ತಿಳಿಸಿ ಹೇಳಕತ್ತೀನಿ ನೋಡ್ರಿ ನಾನು. ಹಿಂಗಾಗಿ ಏನದಂತಂದ್ರ ಮೂಲ ಆಶ್ರಯ ಪರಮಾತ್ಮನೇ. ಎಲ್ಲದಕ್ಕೂ ಪರಮಾಶ್ರಯ ಅಂತಾರ ಅವನಿಗೆ. ಬರೇ ಅಜ್ಞಾನ, ಜೀವ, ಈಶ್ವರ ಇಷ್ಟೇ ಅಲ್ಲ, ಎಲ್ಲದಕ್ಕೂ ಅವನೇ ಆಶ್ರಯ ಅದ. ಅದಕ್ಕೆ ಅವನಿಗೆ ಪರಮಾಶ್ರಯ ಅಂತಾರ ಅವನಿಗೆ. ಆಯ್ತು, ಚಲೋ ಆಯ್ತೇನ್ರಿ ಪಾಠ? ನಿರ್ಣಯ ಸರಿಯಾಗಿ ಬಂತ? ಅಭಿಮಾನ ರೂಪ ಆಶ್ರಯ, ಮುಖ್ಯ ರೂಪ ಆಶ್ರಯ. ಕೂಟಸ್ಥ ಅಥವಾ ಬ್ರಹ್ಮ ಮುಖ್ಯ ರೂಪ ಆಶ್ರಯ, ಜೀವ ಮತ್ತು ಈಶ್ವರರು ಅಭಿಮಾನ ರೂಪ ಆಶ್ರಯರು. ಆಶ್ರಯ ದಾತೆ ಅಂತಂದ್ರ ಮಾಯೆ. ಇಷ್ಟ ನೋಡಿ. ಮತ್ತೇನ್ರಿ ಚರ್ಚೆ, ಡೌಟ್ಸು? ಹಗ್ಗ ಏನದ ಅಭಿಮಾನ ರೂಪ, ಬ್ರಹ್ಮ ಏನದ ಮುಖ್ಯ ರೂಪ. ಹಾವಿಗೆ ಹಗ್ಗ ಅಭಿಮಾನ ರೂಪ ಆಶ್ರಯ.
ಅದು ಮುಖ್ಯ ಆಶ್ರಯ ಅಲ್ಲ. ಆ ಹಗ್ಗಕ್ಕೂ ಮುಖ್ಯ ಆಶ್ರಯ ಬ್ರಹ್ಮ, ಎಲ್ಲಕ್ಕೂ ಮುಖ್ಯ ಆಶ್ರಯ ಬ್ರಹ್ಮನೇ. ದೃಷ್ಟಾಂತ ಹಗ್ಗ ಒಂದು ಕಡೆ ಬ್ರಹ್ಮ ಹಗ್ಗ, ಇನ್ನೊಂದು ಕಡೆ ಈ ಸೈಡ್ ಅಂತಃಕರಣ ಕೂಟಸ್ಥ. ನಡ್ಬರ್ಕ ಹಾವದ, ಆ ಹಾವಿಗೆ ಹಗ್ಗಕ್ಕ ಹಾವು ಅಂತ ತಿಳ್ಕೊಂಡದ್ದು ಕೂಟಸ್ಥ, ಇಲ್ಲಿ ಇದು ಅಂತಃಕರಣ. ಒಳಗ ಹೊರಗೊಂದು ಆಕ್ಷನ್ ಅದ, ಒಳಗೊಂದು ಆಕ್ಷನ್ ಅದ ಹಾವಿನ ಮೇಲೆ. ಇಲ್ಲಿ ಹಾವು ಕಾಣ್ಲಕತ್ತದ, ಆ ಕಡೆ ಹಗ್ಗ ಅದ, ಆ ಕಡೆ ಒಂದು ಬ್ರಹ್ಮ ಅದ ಹಗ್ಗಕ್ಕ. ಈ ಕಡೆ ಏನದ, ಅದೇ ಹಾವಿಗೆ ಅಂತಃಕರಣ ಅದ. ಆ ಅಂತಃಕರಣ ಹಾವು ಅಂತ ಕಂಡದ, ಆ ಅಂತಃಕರಣದಿಂದ ಕೂಟಸ್ಥ ಅದ. ಹೊರಗ ಒಳಗ ಎರಡು ಆಕ್ಷನ್ ಅದಾವ ಇದ್ರಾಗ. ಒಳಗ ಕೂಟಸ್ಥನ ಆಶ್ರಯದಲ್ಲಿ ಅಂತಃಕರಣದ, ಅಂತಃಕರಣದ ಆಶ್ರಯದಲ್ಲಿ ಅದ ಹಾವು ಕಾಣ್ಲಿಕ್ಕತ್ತದ. ಇದು ಒಳಗಿನ ಕೆಲಸ. ಹೊರಗಿನ ಕೆಲಸ ಏನದ, ಬ್ರಹ್ಮನ ಆಶ್ರಯದಲ್ಲಿ ಹಗ್ಗದ, ಹಗ್ಗದ ಆಶ್ರಯದಲ್ಲಿ ಹಾವು ಕಾಣ್ಲಿಕ್ಕತ್ತದ ಅಲ್ಲಿ. ಒಳಗ ಹೊರಗ ಕೂಡೇ ಅದ ಇದು. ಒಳಗ ಅವಾಗ ಏನಾಗ್ತದ, ಒಳಗಿರೋ ಕೂಟಸ್ಥ ಆ ಹಗ್ಗದ ಹಿಂದಿರುವಂತ ಬ್ರಹ್ಮನನ್ನ ಯಾವಾಗ ಸಂಧಿಸ್ತಾನ, ಆ ಹಗ್ಗದಾಗನು ಬ್ರಹ್ಮನೇ ಅದನ, ಈ ಅಂತಃಕರಣದೊಳಗನು ಬ್ರಹ್ಮನೇ ಅದನ ಅನ್ನೋ ಮಟ್ಟದ ಜ್ಞಾನ ಯಾವಾಗ ಸದ್ಗುರುವಿನ ಕೃಪೆಯಿಂದ ಉಂಟಾಗ್ತದ, ಅವೆರಡೂ ಬ್ರಹ್ಮ ಬ್ರಹ್ಮ ಕಲ್ತಾಗ ಏನಾಗ್ತದ, ಈ ಹಾವು ಮತ್ತು ಅಂತಃಕರಣನೂ ನಷ್ಟ ಆಗ್ತದ. ಇದು ಹಗ್ಗ ಮತ್ತು ಅಂತಃಕರಣನೂ ನಷ್ಟ ಆಗ್ತದ, ಹಾವನು ನಷ್ಟ ಆಗ್ತದ. ಅಂತಃಕರಣ ಮತ್ತು ಹಗ್ಗ ಕಲ್ಪಿತ ಅಧಿಷ್ಠಾನಗಳು, ಹಾವು ಅಧ್ಯಸ್ಥ. ಒಳಗಿರುವ ಕೂಟಸ್ಥ ಮತ್ತು ಹೊರಗಿರುವ ಬ್ರಹ್ಮ, ಅದು ಹಗ್ಗದೊಳಗಿರುವಂತ ಒಂದು ಉಪಹಿತ ಚೇತನ ಏನದಲ್ಲ, ಅವೆರಡು ಚೇತನ ಸ್ವರೂಪ. ಕೂಟಸ್ಥ ಮತ್ತು ಹಗ್ಗದೊಳಗಿರುವಂತ ಉಪಹಿತ ಚೇತನ ಅವು ಚೇತನಗಳು. ಮತ್ತೆ ಕೂಟಸ್ಥ ಎಲ್ಲದದು, ಒಂದು ಜಡವಸ್ತುವಿನಲ್ಲಿ ಅದದು, ಯಾವುದು ಅಂತಃಕರಣದಲ್ಲಿ. ಮತ್ತ ಇದು ಉಪಹಿತ ಚೇತನ ಎಲ್ಲದ, ಹಗ್ಗದಾಗದ. ಅವೆರಡು ಜಡವಸ್ತುಗಳಿವು, ಅಂತಃಕರಣ ಮತ್ತು ಹಗ್ಗ ಕಲ್ಪಿತ ಆಶ್ರಯಗಳಿವು, ಅಭಿಮಾನಿ ಆಶ್ರಯಗಳಿವು. ಮೂಲ ವಸ್ತು ಯಾವುದು, ಅಜ್ಞಾನ. ಹಾವು ಏನದ, ಅದು ಅಜ್ಞಾನ ಏನದ, ಅದು ಆಶ್ರಿತೆ. ಅವು ಮ್ಯಾಲಿಂದ ಕೂಟಸ್ಥ ಮತ್ತು ಅದು ಉಪಹಿತ ಚೇತನ, ಅವೆರಡು ಒಂದಾದಾಗ ನಿಮ್ಮೊಳಗಿನ ಕೂಟಸ್ಥನ ದೃಷ್ಟಿಯಿಂದ ನೀವು ಹಗ್ಗದ ಹಿಂದಿರುವ ಬ್ರಹ್ಮನನ್ನ ನೋಡಿದ್ರಿ ಅಂತಂದ್ರೆ ಅಲ್ಲಿ ಹಗ್ಗನೂ ಇಲ್ಲ, ಹಾವನೂ ಇಲ್ಲ, ಇಲ್ಲ ಅಂತಃಕರಣನೂ ಇಲ್ಲ, ಹಾವನೂ ಇಲ್ಲ. ಅಂತಃಕರಣದಿಂದ ತೋರೆದದು, ಹಗ್ಗಲಿಂದ ತೋರಿಲ್ಲ. ಹಗ್ಗದಾಗ ಹಾವೆಲ್ಲಿ ಬರ್ತವೆ, ಎಲ್ಲ ನಿಮ್ಲಿಂದ ಚಾಲು ಆಗ್ಯದ. ನಿಮ್ಮದೇ ವೀಕ್ನೆಸ್. ನೀವು ಕೂಟಸ್ಥನ ಸ್ವರೂಪ ಮರ್ತದ್ದಕ್ಕೆ ಏನಾಗ್ಬಿಡ್ತು, ಅಂತಃಕರಣ ಆಗಿ, ಆಭಾಸ ಆಗಿ, ಪ್ರತಿಬಿಂಬ ಆಗಿ, ಜೀವ ಆಗಿ, ಅಜ್ಞಾನಿ ಆಗಿ ಹಾವು ಕಂಡುಬಿಡುತ್ತೆ ನಿಮಗದು. ಮತ್ತೆ ಹಿಂದಿಂದ ಒಂದೀಗ ವಾಸನಾ ಫಲನು ಅಲ್ಲಿ ಹಾವಿಂದ ಜ್ಞಾನ ಅಂದಾಗ ಅದು ಒಂದೀಗ ವಾಸನಾ ಅಂತಃಕರಣದಲ್ಲಿ ಅಲ್ಲೇ ಏನೇನೋ ಇರ್ತಾವ, ಇಲ್ಲ ಯಾರ ಹೆಂಗ್ ಮಾಡುತ್ತದ್ ನೋಡ್ರಿ, ಎಷ್ಟೊಂದು ಶಕ್ತಿ ಇರ್ತದೆ. ಹೆಣ್ಣನ್ನ ಹೆಂಡತಿಯನ್ನಾಗಿ, ಗಂಡನ್ನ ಗಂಡನನ್ನಾಗಿ, ಪ್ರಜೆಗಳನ್ನ ಮಕ್ಕಳು ಬಂಧು ಮಿತ್ರರನ್ನಾಗಿ ತೋರಿಸ್ತು. ಎಲ್ಲದಕ್ಕೂ ಮೂಲ ಆಶ್ರಯ ಬ್ರಹ್ಮನೇ, ಪರಮಾಶ್ರಯ. ಹೆಂಡತಿ ಅನ್ನೋದೇನದದು, ಅಜ್ಞಾನ. ಅದ್ರ ಹಿಂದೇನದ, ಹೆಣ್ಣದ. ಹೆಣ್ಣಿನಾಗ ಉಪಹಿತ ಚೇತನ ಕೂಟಸ್ಥ ಅದ.
ಆ ಹೆಂಡತಿಯನ್ನು ನೋಡಿದವನ ಯಾರು? ಅಂತಃಕರಣ, ಅಜ್ಞಾನಿ, ಆಭಾಸ. ಆಭಾಸಗೆ ಆಶ್ರಯ ಕೊಟ್ಟದ್ದೇವುದು ಕೂಟಸ್ಥ. ಆ ಕಡೆ ಉಪಯುಕ್ತ ಚೇತನ ಹೆಣ್ಣಿನಲ್ಲಿ, ಈ ಕಡೆ ಕೂಟಸ್ಥ ಅದ. ಇವನೊಳಗಿರುವ ಕೂಟಸ್ಥ, ಅಂತಃಕರಣದೊಳಗಿರುವ ಕೂಟಸ್ಥ ಮತ್ತು ಹೆಣ್ಣಿನೊಳಗಿರುವ ಉಪಯುಕ್ತ ಚೇತನ ಎರಡು ಒಂದಾಯ್ತು ಅಂತಂದ್ರೆ ಅಲ್ಲಿ ಹೆಣ್ಣು ಇಲ್ಲ, ಹೆಂಡತಿನೂ ಇಲ್ಲ, ಅಂತಃಕರಣನೂ ಇಲ್ಲ, ಹೆಂಡತಿನೂ ಇಲ್ಲ. ಎರಡು ಬ್ರಹ್ಮನೇ ಅದಾವ. ಬ್ರಹ್ಮ ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲೇ ಇಲ್ಲ. ಒಂದು ಅಮೆರಿಕ ಅಧ್ಯಕ್ಷ, ಒಂದು ರಷ್ಯಾ ಅಧ್ಯಕ್ಷ ಇದ್ದಂಗೆ ಅವಾಗ ಅಡ್ಡು ಒಂದಾದ ಅಂದ್ರೆ ಉಳಿದು ಏನು ಇಲ್ಲೇ ಇಲ್ಲ ಅಲ್ಲಿ. ಇದೆಲ್ಲ ವ್ಯವಹಾರ ನಡೆದದ್ದು ಆಭಾಸನವಾಗಿ. ಮತ್ತೆ ಸತ್ಯ ತಿಳಿತ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ. ನಾಳೆ ಬೆಳಗಿನ ಪಾಠ ಇರಲ್ಲ, ರಾತ್ರಿ ಪಾಠ ಇರ್ತದೆ. ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತೀನೋ ಗೊತ್ತಿಲ್ಲ. ಬಂದರೆ 4 ಗಂಟೆ ಪಾಠ ತಗೋತೀನಿ. ಬೆಳಗ್ಗೆ ರುದ್ರಾಭಿಷೇಕಕ್ಕೆ ಹೋಗೋದಿರ್ತದೆ ನಮ್ಮದು. ಜಾಲಹಳ್ಳಿ ಜಯಶಾಂತೇಶ್ವರ ಅಭಿಷೇಕಕ್ಕೆ ಈಗ ಮಧ್ಯಾಹ್ನ ಬಿಡಬೇಕು, ಹೋಗ್ಬೇಕು. ಬಲೆ ಬೆಳಕಿರ್ತಾವ್ರಿ ದೇವ್ರುಗಳು. ಇವಕ್ಕೇನು ಮತ್ತೆ ನಂಬುತ್ತೀರಾ ಬಿಡ್ತೀರಾ ಏನೇನೋ ಅಂತಿರ್ತಾರೆ ನೋಡ್ರಿ. ಅದು ಏನೇನೋ ಆಗ್ಬಿಡ್ತಾವ ಕಿರಿಕಿರಿಗಳು. ಒಂದು ವೇಳೆ ನಾವು ಇವು ಆಚರಣೆಗಳು ಸರಿ ಮಾಡಲಿಲ್ಲ ಅಂದ್ರೆ, ಅಥವಾ ಕಿರಿಕಿರಿ ಆಗಿದ್ದಕ್ಕೆ ಅದಕ್ಕೆ ಇದು ಆಗ್ಯದಂತನೂ ಒಂದು ರೀತಿ ಅನ್ನಿಸ್ತದೆ. ಈಗ ಆಂದೋಲಕ್ಕೆ ಹೋಗಿ ರುದ್ರಾಭಿಷೇಕಕ್ಕೆ ಹೋಗಿದ್ದೆವು. ಎಲ್ಲಿ? ಇದೆ ಉಗಾದಿ, ಇದು ಉಗಾದಿ ಅಲ್ಲ, ಶಿವರಾತ್ರಿಗೆ ಹೋಗಿದ್ದೇವಲ್ಲ. ಹೋದಾಗ ಒಂದು ಶಾರ್ಟ್ ಕಟ್ ರೂಟ್ ಮಾಡ್ಯಾರ್ರಿ. ಅಲ್ಲಿ 5 ಕಿಲೋಮೀಟರ್ ಹೋಗಿ ಮೇನ್ ರೋಡಿಗೆ ಹೋಗಿ ಮತ್ತೆ 5 ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ 5 ಕಿಲೋಮೀಟರ್ ಒಳಗೆ ಬರೋದು. 15 ಕಿಲೋಮೀಟರ್ ಜರ್ನಿ ಬದಲಿ ಬರೀ 3 ಕಿಲೋಮೀಟರ್ ಅದು ಅಡ್ಡ ಒಳಗೆ ಮಾಡಿಬಿಟ್ಟಾರ ಒಂದು ರೋಡ್. ಬಗ್ಲನಹಳ್ಳಿಗೆ ಈ ರೋಡ್ ಹಿಡ್ಕೊಂಡು ಹೋಗ್ಬಿಡ್ರಿ. ಗಮನಕ್ಕೆ ಹೋಗ್ಬೇಕಾದ್ರೆ ಬನ್ನಿ ಬಸವೇಶ್ವರ ದೇವಸ್ಥಾನಕ್ಕೆ ಯಾವರೇ ಬಸ್ಸು ಗಾಡಿ ಬರ್ತಿರ್ತಾವ ದಾರ್ಯಾಗ, ನಿಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರ, ಹೋರಿ ಅನ್ನೋ. ಆಯ್ತಂತೇಳಿ ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಟ್ಟೆ. ಬ್ಯಾಗ್ ಹಿಡ್ಕೊಂಡು ಹೋಗಿನ ಅದು ಸೀದಾ ಗುಡಿ ಬಲ್ಲಿ ಹೊಲ್ದಾಗೆ ತೊಗೊಂಡೋಗಿ ಇಳಿಸ್ಬಿಡ್ತಾವ. ಇಳಿಸಿದ ಮೇಲೆ ಏನಾಯ್ತು, ತೆಂಗಿನಕಾಯಿ ತಗೊಳಕ್ ಊರಾಗ ಬರ್ಬೇಕಾದ್ರೆ ಮತ್ತೊಂದು ಕಿಲೋಮೀಟರ್ ಬರ್ಬೇಕು ಬಿಸಿಲಾಗ. ಏನ್ ಮಾಡೋದು ನಡಿ, ತೆಂಗಿನಕಾಯಿ ಇದ್ರೆ ಇತ್ತು, ಮತ್ತೆ ಯಾವಾಗಾರ ಹೊಡ್ಸಿದ್ರೆ ಆಯ್ತು ಅಂತ ಹೇಳಿ ಎಲ್ಲಿ ಊರಾಗ ಬರೋದು, ಕಾಣಿಕೆ ಹಿಂಗೆ ಹಾಕಿ ನಮಸ್ಕಾರ ಮಾಡಿ ಹೋಗಮ್ಮ ಅಂತೇಳಿ ಅಷ್ಟು ಮಾಡಿ ನಮಸ್ಕಾರ ಮಾಡಿ ಬಂದೀನಿ ನೋಡ್ರಿ. ಇಲ್ಲಿ ಬರೋದ್ರಾಗೆ ಒಂದು ಪೊಲೀಸ್ ಕಂಪ್ಲೇಂಟ್ ತಯಾರಾಗಿಬಿಟ್ಟಿತ್ತು ನಮಗೆ. ತೊಂದರೆ ಕೊಟ್ಬಿಡ್ತಾವ್ರಿ ಅವು ದೇವ್ರುಗಳು. ಅದೇ ಸಮಸ್ಯೆ. ಯಾವಾಗ ಒಂದು ಕಿರಿಕಿರಿ ಚಾಲು ಆಗಿಬಿಡುತ್ತೆ ಇಲ್ಲಿ ಬರೋದ್ರಾಗೆ. ಏನೋ ಅದರಿಪ್ಪ, ಅದೇನೋ ಒಟ್ಟು ನಾವು ನಂಬಂಗಿಲ್ಲ ಅನ್ನಂಗಿಲ್ಲ, ನಂಬ್ತೀವ ಅನ್ನಂಗಿಲ್ಲ. ಒಂದ್ ಸಾರಿ 4 ಮಕ್ಕಳು ನಮಗ ಎಲ್ಲರಿಗೂ ತಯಾರು ಮಾಡ್ಯಾರ. ಎಲ್ಲಿಗೆ ಹೋಗ್ಬೇಕತ್ತ, ಅದೇ ಗವಾರಕ್ಕೆ ಬನ್ನಿ ಬಸವೇಶ್ವರ ಗುಡಿಗೆ ಹೋಗ್ಬೇಕಂತೇಳಿ. ಅವರು ಗವಾರದ ದೊಡ್ಡ ತಪಸ್ವಿಗಳವರು, ಕಾಶಿ ಜಗದ್ಗುರುಗಳು ಸಂಚಾರಕ್ಕೆ ಬಂದು ಆ ಗವಾರ ಕ್ಷೇತ್ರದಾಗ ಪ್ರವಚನ ಮಾಡೋ ಟೈಮ್ನೊಳಗ ಅವ್ರಿಗೆ ಏನ್ ಅನಿಸ್ತೇನೋ, ನಾ ಇಲ್ಲೇ ಇರ್ತೀನಿ ಅಂತೇಳಿ ಅಲ್ಲೇ ಉಳಿದಾರ ಅವ್ರು. ಮತ್ತೆ ಒಳ್ಳಿ ಕಾಶಿ ಜಗದ್ಗುರುಗಳು ಅಲ್ಲಿಗೆ ಹೋಗೇ ಇಲ್ಲ ಅವ್ರು. ಮತ್ತೆ ಬನ್ನಿ ಬಸವೇಶ್ವರರು ಅಂದ್ರೆ ಬೇರೆ ಯಾರೋ ಅಲ್ಲ, ಅವ್ರು ಕಾಶಿ ಜಗದ್ಗುರುಗಳೇ ಸಂಚಾರ ಮಾಡ್ಕೊತ ಬಂದು ಒಂದು ತಪಸ್ಸು ಮಾಡ್ಯಾರ, ಪ್ರವಚನನೂ ಮಾಡ್ಯಾರ. ಎಲ್ಲಾ ಮಂದಿಗೆ ಕೂಡಿ ಹಾಕೊಂಡು ಪ್ರವಚನ ಮಾಡಿ ಆಮೇಲೆ ಅವ್ರಿಗೆ ಏನ್ ಅನಿಸ್ತೇನೋ, ನಾ ಇಲ್ಲೇ ಇರ್ತೀನಿ ಅಂತೇಳಿ ಜೀವಂತ ಸಮಾಧಿ ತಗೊಂಡಾರ ಅವ್ರು. ಭಲೆ ಪವರ್ಫುಲ್ ದೇವ್ರು.
ಅದು ಮುಂಜಾನೆ ಎಲ್ಲ ರೆಡಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಯಾಕೋ ಏನೋ ಒಮ್ಮಿದೊಮ್ಮಿಗೆ ನಮ್ಮ ಮನ್ಯಾಗ ನಮ್ಮ ತಂದೆಯವ್ರು ಸಣ್ಣ ಹುಡುಗರಿದ್ದೇವ್ ನಾವು ಇನ್ನ ಸ್ಕೂಲ್ನಾಗ ಓದೋ ಟೈಮ್ನೊಳಗೆ, ಬ್ಯಾಡ್ ಬಿಡು ಗವರ್ಕ್ ಮತ್ತೆ ಯಾವಾಗಾರ ಹಾದ್ರಾಯ್ತು ಅಂತ ಹೇಳಿಕೆ ಅಂದ್ಬಿಟ್ಟಾರ. ಅನ್ನೂನ ನಾವಿನ್ನ ಮಲ್ಕೊಂಡಿದ್ದೆವು. ಒಮ್ಮಿದೊಮ್ಮಿಗೆ ಅವ್ರು ಕ್ಯಾನ್ಸಲ್ ಮಾಡ್ಯಾರ. ನಾವು 4 ಮಂದಿ ಮಲ್ಕೊಂಡಿವಿ ಮಕ್ಕಳು. ಮತ್ತು ಊರಿಗೆ ಹೋಗೋದಿದ್ರೆ ಜಲ್ದಿ ಎಬ್ಬಿಸ್ತಿದ್ರು, ಮತ್ತು ಊರಿಗೆ ಹೋಗೋದಿಲ್ಲ ಅಂತೇಳಿ ನಮ್ಗೆ ಹಂಗೆ ಮಲ್ಕೊಳಕ್ಕೆ ಬಿಟ್ಟಿದ್ರು. ಮಲ್ಕೊಂಡಿದ್ದೆವು. ಆಮೇಲೆ ಮುಂದೆ 8-9 ಸುಮಾರಿಗೆ ಎಬ್ಬಿಸಿದ್ರೆ ಒಟ್ಟ ನಮ್ಮ ಕಣ್ಣು ತೆರಿಲಕ್ಕೆ ಬರೋಲ್ಲ. 4 ಮಂದಿಗೆ ಕಣ್ಣು ತೆರಿಲಕ್ಕೆ ಬರೋಲ್ಲ, 4 ಮಕ್ಕಳು ಕಣ್ಣು ತೆರಿಲಕ್ಕೆ ಬರೋಲ್ಲ. ಇದೆಂತದ್ದು? 4 ಮಕ್ಕಳು ಕಣ್ಣು ತೆರಿಲಿಕ್ಕೆ ಬರಲ್ಲ. ಕಣ್ಣು ಯಾಕೆ ತೆರಿಲಿಕ್ಕೆ ಬರಲಾಗ್ಯಾವ ಅಂತಂದ್ರೆ ಹಿಂಗ ಕಣ್ಣು ತೆಗೆದು ನೋಡ್ತಾರ, ಒಳಗ ಬೆಂಕಿ ಕೆಂಡ ಆಗಿಬಿಟ್ಟಾವ ಕಣ್ಣುಗಳು, ತೆರಿಲಕ್ಕೆ ಕ್ಯಾಂಪ್ ಆಗಿಬಿಟ್ಟಾವ ಕಣ್ಣು. 4 ಮಂದಿ, ಒಬ್ಬರದಲ್ಲ. ಇದು ಅನುಭವಿಸಿದ್ದೆ ನಮ್ಮ ಮನ್ಯಾಗ. ಆಮೇಲೆ ನಮ್ಮ ತಾಯಿ ಬಹಳ ಹುಷಾರಿ, ಬಡ ಹೋಗಿ ಒಲೆನ್ ಬೂದಿ ತಗೊಂಡು, ಯಪ್ಪ ಬನ್ನಿ ಬಸಪ್ಪಯ್ಯ ನಿನ್ ಬಲ್ಲಿ ಬರ್ತೀನಿ ಅದಕ್ಕೆ ಇವತ್ತು ಕ್ಯಾನ್ಸಲ್ ಮಾಡಿವಪ್ಪ, ತಪ್ಪಾಯ್ತು, ಹೆಂಗಾರ ಮಾಡಿ ಬರ್ತೀವೋ ಯಪ್ಪ, ಮಕ್ಕಳಿಗೆ ತ್ರಾಸ ಕೊಡಬೇಡ ಅಂತೇಳಿ ಎಲ್ಲರಿಗೆ ಹಣಿಗೆ, ಗಲ್ಲಕ್ಕ, ಬೆನ್ನಿಗೆ, ಹೊಟ್ಟಿಗೆ ಅದು ಬೂದಿ ಬಳದಳು. ಒಲೆನ್ ಬೂದಿ ತಂದು ದೇವರಿಗೆ ನೆನೆಸ್ಕೋತ ಆಧಾರ ಹಚ್ಚಿಬಿಟ್ಲು. ಆಯ್ತು, ಮತ್ತೊಂದು ಅರ್ಧ ತಾಸನ ಕಣ್ಣು ತೆರೆದು ಆಡ್ಕೊತ್ ಕೂತಿ. ಇದಕ್ಕೇನಂತ ಅನುಭವಿಸಿದ್ದದ. ಈಗ ಸದ್ಯ ನಾನು ಅನುಭವಿಸಿದ ಕಾರಣ ಅಲ್ಲಿ ಕಾಯಿ ಹೊಡ್ಕೊಂಡು ಬರ್ಲಾರ್ದಕ್ಕೆ ಇಷ್ಟು ಗದ್ದಲ ಆಯ್ತು ನೋಡ್ರಿ. ಇದಕ್ಕೆ ಮತ್ತೆ ಏನಿಲ್ಲ, ಅಲ್ಲಿ ಹೋಗಿ ಏನಿಲ್ಲ, ಹೋಗಿ ಒಂದೆರಡು ಸುಮ್ ಸಮಾಧಾನಲೆ ಕಾಯಿ ಹೊಡ್ಕೊಂಡು ಒಂದು ಅರ್ಧ ತಾಸು ಸುಮ್ ಕೂತ್ಬಿಟ್ರೆ ಅವ್ರಲಿಂತ ನಮ್ಗೆ ಏನೂ ಕಿರಿಕಿರಿ ಇಲ್ಲ. ಮಾಡೋ ಆಚರಣೆಗಳು ಮಾಡೋದು ಬಿಟ್ಟೆವು, ಹೊಡ್ತಾ ಬರ್ತವೆ ಮಾರಿ. ಮತ್ತ ಅವ್ರು ಹಿಡ್ಕೊಂಡು ಹೊಂಟಾರೆ. ಇವು ಮುಂದೆ ನಮ್ಮ ಕತ್ತೆಗಳು ಇವು ಬರೀ ನೌಕರಿ ಪಗಾರ ಹಿಡ್ಕೊಂಡು ಕೂತು ನಮ್ಮ ಸಂಗಟ ಒಂದೂ ಬೆನ್ನೈತಿ ಬರುವಲ್ವ. ಇವುದ್ರದೊಂದು ದೊಡ್ಡ ಸಮಸ್ಯೆ ಅದ ನಮ್ಮ. ಎಲ್ಲೆಲ್ಲಿಗರೆ ಹೋಗ್ತಾವ, ಡೆಲ್ಲಿ ತೋರಿಸಿಲ್ಲ, ಪಂಜಾಬ್ ತೋರಿಸಿಲ್ಲ ಅಂತೇಳಿ ಯಾವ್ಯಾವ್ದಾರ ಊರು ನೋಡ್ಲಿಕ್ಕೆ ಹೋಗ್ತಾವ ದೇಶವರಿ. ಇಲ್ಲಿ ಮನಿ ದೇವರ ಮನಿ ಗುರುಗಳಿಗೆ ಇವು ಬರಂಗಿಲ್ಲ. ಮುಂದೆ ಇವು ಏನಾಗ್ತಾವ ಹೆಂಗಾಗ್ತಾವ ಗೊತ್ತಿಲ್ಲ. ನಾನಂತೂ ಶಕ್ತಿ ಇರೋಷ್ಟು ಜಕ್ಕೊಂಡು ಹೊಂಟೀನಿ. ಮುಂದೆ ಯಾರ್ಯಾರದ ಏನೇನು ಹಣೆ ಬರುತ್ತೋ ನಾನೇನ್ ಮಾಡ್ಲಕ್ಕ, ಪರಮಾತ್ಮನ ಇಚ್ಛೆ. ಏನ್ರಿ? ಜೀವನ ಸಮಾಧಿ ತಗೊಂಡಾರ. ಆಕ್ಷನ್ ಮಾತ್ರ ಬಹಳ ಸ್ಟ್ರಾಂಗ್ ಆಕ್ಷನ್, ಪೂರಾ ಮೇಲೆ ಕೆಳಗೆ ಮಾಡಿಸ್ಬಿಡ್ತಾರ. ನಮ್ಮ ಲಗ್ನದಾಗ 3 ಮಂದಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಮಾತುಕತೆ ಒಳಗೂ ಇನ್ವಾಲ್ವ್ ಇದ್ರು.
ಲಗ್ನದಾಗ ಒಂದು 18-20 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಸಹಿತ ಇದ್ರು. ಅವರೇ ಎಲ್ಲ ಮಾತುಕತೆ ಮಾಡ್ಯಾರ, ಎಲ್ಲ ಮಾಡಿ ಲಗ್ನ ಮಾಡೋದು ಎಲ್ಲಾನು ವ್ಯವಸ್ಥೆ ಎಲ್ಲ ಚಲೋ ಮಾಡಿ ಎಲ್ಲ ಆಗ್ಯದ. ಒಂದು ಸಾರಿ ಇದೆ ದೇವ್ರಿಗೆ ಹೋಗೋದ್ರಾಗ ಹೆಚ್ಚು ಕಡಿಮೆ ಆಗಿದ್ದಕ್ಕ ಮನೆಯೊಳಗೆ ಸಣ್ಣ ಕಿರಿಕಿರಿಗೆ ದೊಡ್ಡ ಕಿರಿಕಿರಿ ಆಗಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಲಿಕ್ಕೆ. ನಾ ಲಗ್ನದಾಗೆ ವರದಕ್ಷಿಣೆ ತಗೊಂಡಿಲ್ಲ, ನನಗೆ ವರದಕ್ಷಿಣೆ ಕೇಳಕತ್ತ ನನ್ನ ಗಂಡ. ಅವ ಯಾವಾಗ ಲಗ್ನದಾಗೆ ತಗೊಂಡಿಲ್ಲ, ಈಗ ಹೆಂಗೆ ಕೇಳ್ತಾನೆ? ನೀನೇನು ಅವನ ಮೇಲೆ ಕಂಪ್ಲೇಂಟ್ ಕೊಡ್ಲಕ್ಕೆ ಬಂದಿದ್ದಿಲ್ಲ, ನಾವೇನು ಮಾಡೋ ಹನುಮೇಶ್ ಅಂತ ಹೇಳಿ PSI ಮತ್ತು ನಮ್ಮ ಕಾಕವ್ರು ಜಂಬುಲಿಂಗ ಅಂತದಾರ, ಅವ್ರಿಗೆ ಹಚ್ಚಿದ್ರೆ ವರದಕ್ಷಿಣೆ ಕೇಳಕತ್ತಾನ ಅಂತೇಳಿ ಬಂದ್ರೆ ಅವ ಯಾವ ವರದಕ್ಷಿಣೆ ಕೇಳ್ತಾನೆ, ಎಲ್ಲ ಮಾತಾಡ್ತೀನಿ ಹೇಳಿ ಅದಕ್ಕಂತ ಹೇಳಿ. ಏನು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಒಮ್ಮಿದೊಮ್ಮಿಗೆ ಎದ್ದು ಬಿಡ್ತಾವ ಸಮಸ್ಯೆಗಳು. ಒಮ್ಮಿದೊಮ್ಮೆ ಲಗ್ನದಾಗೆ ಪುಕ್ಷೇಟೆ ಲಗ್ನ ಮಾಡ್ಕೊಂಡಾನ, ಅವ ಯಾಕೆ ಕೇಳ್ತಾನೆ? ಇವರೇ ಏನೋ ಹೊಂದಾಣಿಕೆ ಮಾಡ್ಕೊಂಡು ಇರ್ಲಕ್ಕೆ ಬರ್ಲಾರ್ದಕ್ಕೆ ಹೋಗಿ ಕಿರಿಕಿರಿ ಮಾಡ್ಲಕತ್ತಾರತ್ತೆ. ಇಂಥವು ಏನೇನಾರು ಇಲ್ಲದು ಹೇಳ್ತಿರ್ತಾವ ಸಮಸ್ಯೆಗಳು. ಆಮೇಲೆ ಮತ್ತೆ ತಾವೇ ನೆಟ್ಟಗಾಗ್ತಾವ. ಒಂದು ಧಡ್ಕಿ ತೋರಿಸ್ತದ್ರಿ ಅದು, ಏನಾರ ಒಂದು ಮಾಡಿ. ನಮ್ಮೊಳಗೆ ಜ್ಞಾನ ರೂಪದಲ್ಲಿ ಅದು ದೋಷ ಇದಾಗಿ ಅವ್ರಿಗೆ ಕರ್ಸ್ಕೊಂಡಾಗ ಯಾವಾಗ ಓದ್ತಾರ, ಅವ್ರು ಓದ್ತಾರ, ನಿಮಗೆ ಕರೆದಾರ ನೀವು ಓರತ್. ಗಂಗಾಧರ ಗುರುಗಳು ಹೇಳ್ಯಾರ ಹಿಂಗೆ ಅಭಿಮಾನ ರೂಪ ಮುಖ್ಯ ರೂಪ ಏನದಲ್ಲ ಹಿಂಗೆ ಮಾಡ್ಕೊತ ಹೋಗೋದು. ಹಿಂಗೆ ಏನು ಅವ್ರಿಗೂ ಚಲೋ ಅಲ್ಲಿ ಬರ್ಲಿ ಅಂತಿರ್ತೀವಿ. ಒಳ್ಳೆ ಬ್ಯಾಸಿಯಾಗ ಬಿಸಿಲಿರ್ತದೆ. ಶಿವರಾತ್ರಿ ಯುಗಾದಿ ಟೈಮ್ನಾಗ ಮನೆ ದೇವ್ರು ಅಲ್ಲಿ ಹೋಗಲ್ಲಿ ಹಳ್ಳದ ದಂಡಿಗೆ ಹೋಗಿ, ಹಳ್ಳದಾಗ ನೀರ್ನು ಇರಂಗಿಲ್ಲ, ಬಟ ಮಧ್ಯಾಹ್ನ ಬಿಸಿಲಾಗ ಈಕಿನ ಒಂದು ಸಾರಿ ಕರ್ಕೊಂಡು ಹೋಗಿ ಜಬರ್ದಸ್ತಿ ಮಾಡಿ ನಡಿ ನೀನು ಅವನ ಹೆಂಗಾರ ಮಾಡಿ ಹೋಗಮ್ ನಡಿ ಅಂತಂದ್ರ ಅದು ಹೋಗಿ ಆ ಕಡೆ ಇಲ್ಲ ಈ ಕಡೆ ಇಲ್ಲ ನಡ್ಬರ್ಕ ರಸ್ತಾದಾಗ ಬಿದ್ದಕ್ಕೆ ಯವ್ವ ನಾನು ಕುತಿ ಹೊತ್ತಂಗಾಗತ್ತದ ಹಂಗಾಗತ್ತ. ಹಿಂಗೆ ದೊಡ್ಡ ನಾಟಕ ಬಿಸ್ಬಿಟ್ಲ. ಈಕಿನ ಯಾಕರೆ ಕರಿಬೇಕಪ್ಪ, ಇನ್ನೊಂದ್ಸಾರಿ ಬಿದ್ದು ಏನಾರ ಮಾಡ್ಕೊಂಡ್ಲಂದ್ರೆ ನಾವು ಏನು ಮಾಡ್ಬೇಕು, ಕರೆಯದೇ ಬಿಟ್ಬಿಟ್ಟೆ ನಾನು. ಇಂಥವ್ರು ನಡೀತಾವ. ಅದೇನು ಬೇಕತ್ ಮಾಡ್ತಾರೋ ಕರೆ ಮಾಡ್ತಾರೋ, ಆ ದೇವ್ರಿಗೆ ಏನು ಅವ್ರಿಗೆ ಕರೆಗೆ ಬರ್ಬಿಡಂಗಿಲ್ಲೋ, ಏನದು ಏನು ಸುಳ್ಳು ಗೊತ್ತಾಗಲ್ಲ ನಮ್ಗೆ. ಅದ್ರ ಬಗ್ಗೆ ತಲೆನ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ನಮ್ಮನ್ನು ಮುನ್ನೋಡಿ ನಮ್ಮ ಅಪ್ಪ ಅಮ್ಮ ಏನು ದಾರಿ ತೋರ್ಸಾರ ಅಟ್ ಮಾಡ್ಕೋತ ಹೊಂಟ್ಬಿಟ್ಟಿವಿ ನಾವು. ಏನೇ ಇರಲಿ, ಇವು ಏನದವಲ್ರಿ ಸ್ವಲ್ಪ ಪಂಚಾಂಗ್ ನೋಡಿ ಮಾಡ್ಕೋಬೇಕು. ಮದ್ವೆ ಮಾಡ್ಕೋಬೇಕಾದ್ರೆ ಅವು ಇವೇನು ಸಾಲಾವಳಿ ಅದು ಏನದಲ್ಲ ಅವೆಲ್ಲ ಕೂಡಿಸೇ ಮಾಡ್ಕೋಬೇಕು. ನನ್ನ ಅನುಭವದ ಪ್ರಕಾರ ನಾವು ಬಸವ ಕೇಂದ್ರಕ್ಕೆ ಹೋಗಿ ಎಷ್ಟು ಕೆಟ್ಟು ಹೋಗಿವಿ ಅಂತಂದ್ರೆ, ಇಂಥವೆಲ್ಲ ಪಂಚಾಂಗ್ ನೋಡಬಾರ್ದು, ಅದು ನೋಡಬಾರ್ದು, ಇದು ನೋಡಬಾರ್ದು ಅಂತಂದು ಕೂಡ್ಲೇನೆ ಈಗ ನಾ ಮಾಡ್ಕೊಂಡು ಹೆಣ್ತಿದ್ದು ಪಂಚಾಂಗದಾಗ 36 ಗುಣದಾಗ 18 ಬರ್ಬೇಕಂತ ಒಂದು 10 ಗುಣ ಬಂದಿಲ್ರಿ ಅದ್ರಾಗ. ಹಾಳಾಗಿ ಹೋಲ್ಬಿಡು ಅದು ಯಾವ ಪಂಚಾಂಗ ನಡಿ ಅಂತ ಹೇಳಕ್ಕೆ ನಾವು ಹಂಗೆ ಮಾಡ್ಕೊಂಡ್ಬಿಟ್ಟಿವಿ. ಈಗ ಅದು ಒಂದ್ ದಿಕ್ಕ ನಮ್ದೊಂದ್ ದಿಕ್ಕ, ಅದು ಪಶ್ಚಿಮ ಪೂರ್ವ ಅಂತದ ಹಂಗೆ ಜಕ್ಕೊಂಡು ಹೊಂಟಿವಿ. ಆ ದೇವ್ರ ಆಶೀರ್ವಾದ ಅದೇನೋ ನೋಡ್ಕೊಂಡು ಹೊಂಟದಿ ಗಾಡಿ. ಇವೆಲ್ಲ ಮನಿ ದೇವರ ಮನಿ ಗುರುಗಳನ್ನು ಅಭಿಮಾನ ಬರ್ಬೇಕ ಬೇಡ ಅವ್ರಿಗೆ? ನಮ್ದು ದೇವ್ರು ನಾನು ಒಂದ್ಸಾರಿ ಹೋಗ್ಬೇಕಂತ. ಈ ಮನಿ ಸಸಿಯಾಗಿ ಬಂದ್ಮೇಲೆ ಅಭಿಮಾನ ಇರ್ಬೇಕಾ ಇರಬಾರ್ದ್ರಿ? ಜೀರೋ ಅಭಿಮಾನ. ಮನಿ ಗುರುಗಳ ಬಗ್ಗೆನೂ ಇಲ್ಲ, ಮನಿ ದೇವ್ರ ಬಗ್ಗೆನೂ ಇಲ್ಲ. ಪ್ರತಿ ಸಲ ಒಂದ್ ಏನಾರ ನೆಪ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಕರ್ಕೊಂಡು ಹೋದ್ರೆ ಒಂದು ಸಮಸ್ಯೆ ಮಾಡ್ತಾರೆ. ಸಾಲಾವಳಿ ಇಲ್ಲದ ಮದುವೆ ಮಾಡ್ಕೊಂಡ್ರ ಅದನ್ನು ಒಂದು ಕಾರಣ. ನನ್ನ ಅನುಭವದ ದೊಡ್ಡ ಉದಾಹರಣೆ ಇದೆ ನಮ್ಮದು.
ಪಂಚಾಂಗ ನೋಡ್ಲಾರ್ದೆ ಅದು ನಾವು ಕರ್ಮ ರೀ. ಎಂತವ್ರು ಸಿಗ್ತಾರ ಅಂತವ್ರ ಚಲೋ ಡಾಕ್ಟರ್ ಇರ್ಬೇಕಂತ ಡಾಕ್ಟರ್ ಬಲ್ಲಿ ಓದ್ತೀವಿ. ಅವ ಚಲೋ ಡಾಕ್ಟರ್ ಇರ್ತಾನೋ ಎಂತ ಡಾಕ್ಟರ್ ಇರ್ತಾನ ನಾವು ಮಾಡಿದಾಗ ಬರ್ತಾವ. ಚಲೋ ಅಂತ ಮಾಡ್ಕೊತ ಹೋಗೋದು. ಓಕೆ, ನಿಮ್ಮ ಇಚ್ಛಾಶಕ್ತಿ ಸ್ಟ್ರಾಂಗ್ ಅದ, ನೀವೆಲ್ಲ ಚಲೋನೆ ಮಾಡ್ಕೋತೀರಿ. ನಮ್ದು ಹಂಗಿಲ್ಲ, ಹೆಂಗ್ ಬಂದಂಗೆ ಓದ್ತೀವಿ ನಾವು. ಮನಿ ತಗೊಂಡು ಮಾರಿ ಮತ್ತೊಂದು ಮನಿ ಕಟ್ಟಿರಿ. ನೀವೇನು ಸಾಮಾನ್ಯ ಇಲ್ಲ, ನೀವು ಕರ್ತೃತ್ವ ಶಕ್ತಿ ಭಾರಿ ಅದ ನಿಮ್ಮ. ಭಾರಿ ಕರ್ತೃತ್ವ ಶಕ್ತಿ. ವರ್ಷಿಗೆ ಒಮ್ಮರೆ ಹೋಗ್ಬೇಕಲ್ರಿ. ಮನಿ ಮಕ್ಕಳಾದ್ಮೇಲೆ ತಾನು ಬರಲ್ಲ, ಮಕ್ಕಳಿಗೂ ಕಳ್ಸಲ್ಲ. ಮತ್ತೇನು ಈಗ ನಾನೇ ಹೋಗ್ಬೇಕು ನಾನೇ ಬರ್ಬೇಕನ್ನ ಅವರೆಲ್ಲ ಮಾಡಿದಾಗ ಅದೇ ಅಂತಾರೆ. ನೀ ಏನಪ್ಪ ಒಬ್ನೇ ಬರ್ತೀವಿ ಒಬ್ನೇ ಹೋಗ್ತೀವಿ. ಓಕೆ, ಪರಮಾನಂದ ಪ್ರಾಪ್ತಿ ಒಳ್ಳೇದಾಗ. ಸುಮ್ಮನೆ ಇವೇನು ಯಾರ್ಯಾರಿಗೆ ಕೊಡಕ್ ಬರಲ್ಲ, ತಗೊಳಕ್ ಬರಂಗಿಲ್ಲ. ಯಾರ್ಯಾರು ಏನೇನು ಇರ್ತಾವ ಅವ್ರು ಭೋಗಿಸ್ತಿರ್ತಾರ. ಆದ್ರೂ ಈ ಸಾಲಾವಳಿ ನೋಡೇ ಕರೆಕ್ಟ್ ಮದುವೆ ಮಾಡ್ಕೋಬೇಕು ಅನ್ನೋಂಥದ್ದೊಂದು ಅನುಭವ. ಮತ್ತೆ ಮನಿ ದೇವರು ಮನಿ ಗುರುಗಳನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಅದು ಗಟ್ಟಿಯಾಗಿ ಹಿಡ್ಕೊಂಡ್ಕೆ ನೀವು ಉಳಿದು ಏನಾರ ಮಾಡ್ರಿ ಅಂತೇಳಿ ನಮ್ಮ ಗುರುಗಳು ಹೇಳ್ಯಾರ. ನಮ್ಮ ಜೀವನದಾಗ ಅದು ಪಾಲಿಸ್ಲಕತ್ತೀವಿ, ಸುರಕ್ಷಿತದೀವಿ. ಮತ್ತು ಅದು ಪಾಲಿಸ್ಲಿಲ್ಲ ಅಂತಂದ್ರೆ ಶಿಕ್ಷೆನೂ ಅನುಭವಿಸಿವಿ. ಅದನ್ನು ಇನ್ನ ದೊಡ್ಡ ಪ್ರಮಾಣದಾಗ ಇನ್ನ ಹೇಳಂದ್ರೆ ಹೇಳ್ತೀವಿ. ಆದ್ರೆ ಏನು ಹೇಳಿ ಕೇಳಿ ಉಪಯೋಗ ಇಲ್ಲ. ನಡುಕೋ ನಿಮ್ಮ ಮನಿ ದೇವರೇ ನಿಮ್ಮ ಮನಿ ಗುರುಗಳಿಗೆ ಏನು ಮಾಡೋದು? ಅವು ಕೇಳಿ ಇವು ಕತಿ ಕೇಳಿ ಏನು ಉಪಯೋಗ ಅದ ರೀ? ತಿಪ್ಪಿ ಅದು, ಕೆಲ್ಸಕ್ಕೆ ಬರಲಾರ ಸುದ್ದಿ ಅದು. ಆದ್ರೂ ಸುಮ್ಮನೆ ನಮ್ಮ ಮನಿ ಗುರುಗಳು ನಮ್ಮ ಮನಿ ದೇವರಿಗೆ ವರ್ಷಿಗೆ ಒಮ್ಮರೆ ಹೋಗಿ ನಮಸ್ಕಾರ ಮಾಡಿ ಕಾಯಿ ಕರ್ಪೂರ ಮಾಡ್ಕೊಂಡು ಬಂದ್ರೆ ಆಯ್ತಪ್ಪ, ಅಷ್ಟೇ. ಅವು ಕೇಳೋದೇ ಅಷ್ಟೇ, ಅಲ್ಲಿರೋದೇ ಸಮಸ್ಯೆ ಅಷ್ಟೇ. ಅಷ್ಟಕ್ಕೆ ಅವ್ರು ಸಮಾಧಾನ ಇರ್ತಾರ, ಶಾಂತ ಬರ್ತಾರಪ್ಪ. ಇಷ್ಟೇ ಇರೋದು. ಓಕೆ, ನಮಸ್ಕಾರ. ನಾಳೆ ಬೆಳಗಿನ ಪಾಠ ನೀವೇ ನಡೆಸ್ತೀರ ಏನು ಕ್ಯಾನ್ಸಲ್ ಮಾಡ್ತೀರ? ಉಗಾದಿ ಸ್ಪೆಷಲ್ ಹಬ್ಬ ಹುಣ್ಣಿಮೆ ಏನೇನೋ ಮಾಡ್ತಿರ್ತೀರಿ. ಬೇವು ಗೀವು ಯಾರು ಬರ್ತಾರ ಓದ್ತಿರ್ತಾರ. ಮಧ್ಯಾಹ್ನ ಸಾಯಂಕಾಲ ನಾಳೆಗೆ ಒಂದಿನ ಪಾಠ ಕ್ಯಾನ್ಸಲ್ ಮಾಡ್ತೀರಿ, ಮಾಡಿಬಿಡ್ರಿ. ಎಲ್ಲ 3 ಪಾಠಗಳು ನಡೆಸ್ತೀರ? ಆಯ್ತು ಆಯ್ತು, ಏನಾರ ಮಾಡಿ. ಸಮಯದ ಸದುಪಯೋಗ ಎಲ್ಲರೂ ಅಟೆಂಡ್ ಮಾಡಿದ್ರೆ ಚಲೋನೆ. ನಾವು ಬಸ್ನಾಗ ಇರ್ತೀವಲ್ಲ, ಏನು ಮಾಡೋಕ್ಕಾಗಲ್ಲ. ಬಂದ್ರೆ ಸಂಜೆಗೆ 4 ಬಂದ್ರೆ ಪಾಠಕ್ಕೆ ತಗೋತೀನಿ. ಇನ್ನು 4 ಬರಲಿಲ್ಲ ಅಂತಂದ್ರೆ ರಾತ್ರಿ ಪಾಠಕ್ಕಂತೂ ಗ್ಯಾರಂಟಿ. ನಾಳೆ ಇವತ್ತಿನ ಪಾಠ ಇರ್ತದೆ. ಮಧ್ಯಾಹ್ನ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪಾರಾಯಣ. ನಾನಂತೂ ಈಗ ಮಧ್ಯಾಹ್ನ ಇರಲ್ಲ, ಸಾಯಂಕಾಲ ಇರಲ್ಲ, ನಾಳೆ ಬೆಳಗ್ಗೆನೂ ಇರಲಿ. ಇವಾಗ ಅಂದ್ರೆ ಮತ್ತೆ ಮುಗೀತು. ಇವತ್ತ ನಾಳೆ ಒಮ್ಮೆ ನಾಳೆ ರಾತ್ರಿ ನಾ ಬರೋದು.